All my dear students, in the previous class we have discussed about the derivation of de Broglie wave equation. So ಆ equation ತಮಗೆಲ್ಲ ಗೊತ್ತಿದೆ. ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಎಚ್ ಬೈ ಎಮ್ ಸಿ ಅಂತ ಕೂಡ ಕರಿತೀವಿ. ಆ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಎಚ್ ಬೈ ಎಮ್ ಸಿನ ಕೂಡ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಎಚ್ ಬೈ ಪಿ ಅಂತ ಬರೀಬೋದು. ಈಕ್ವೇಷನ್ ರೆಪ್ರೆಸೆಂಟ್ ತೋರಿಸಲಿಕ್ಕೆ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಎಚ್ ಬೈ ಪಿ ಅಂತ ಬರೀಬೋದು. ಬಟ್ ಎಮ್ ಅಂದರೆ ಮಾಸು, ಸಿ ಅಂದರೆ ವೆಲಾಸಿಟಿ ಅಂತ ಕೂಡ ಕರಿತೀವಿ. ಈ ಮಾಸ್ ಇಂಟು ವೆಲಾಸಿಟಿ ಇಸ್ ಕಾಲ್ಡ್ as ಮೊಮೆಂಟಮ್ ಅಂತ ಕರಿತೀವಿ. ದಿಸ್ ಮೊಮೆಂಟಮ್ ಈಸ್ ಡಿನೋಟೆಡ್ ಬೈ ಪಿ ಅಂತ ಕೂಡ ನಾವು ಹೇಳ್ತಾ ಹೋಗ್ತೀವಿ. ಸೊ ಆ ಒಂದು ಕಾರಣಕ್ಕೋಸ್ಕರ ನಾವು ಈಕ್ವೇಷನ್ಸನ್ನು ಬರೆಯುವಾಗ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಎಚ್ ಬೈ ಎಮ್ ಸಿ ಅಂತ ಕೂಡ ಬರಿತೀವಿ. ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಎಚ್ ಬೈ ಪಿ ಅಂತ ಕರಿತೀವಿ. ಯಾಕೆ ಅಂದರೆ ಎಮ್ ಸಿ ಇಸ್ ಈಕ್ವಲ್ ಟು ಪಿ ಅಂತ ಕೂಡ ಕರ್ಕೋಬೋದು. ಆದರೆ ಪ್ರಾಬ್ಲಮ್ಸ್ ಮಾಡುವಾಗ ಪ್ರಾಬ್ಲಮಲ್ಲಿ ಅವರು ಎಚ್ ವ್ಯಾಲ್ಯೂ ಕೂಡ ಹೇಳ್ತಾರೆ. ಎಚ್ ಇಸ್ ದ ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಅಂತ ಹೇಳ್ತೀವಿ. 6.625 into the power of -34 joules per second ಇಸ್ ದ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಫಾರ್ ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟ್ ಅಂತ ಕೂಡ ಕರಿತೀವಿ. ಅದಾಗಿದ್ರೆ ಮಾಸ್ ವ್ಯಾಲ್ಯೂನು ಕೂಡ ಕೊಟ್ಟಿರ್ತಾರೆ. ಮತ್ತು ಎಲೆಕ್ಟ್ರಾನ್ಸ್ ಅಂದರೆ ವೆಲಾಸಿಟಿ ಆಫ್ ಲೈಟ್ ಅಥವಾ ವೆಲಾಸಿಟಿ ಆಫ್ ಎಲೆಕ್ಟ್ರಾನ್ ಇರ್ಬೋದು, ಅದರ ವ್ಯಾಲ್ಯೂಸನ್ನು ಕೂಡ ಕೊಟ್ಟಿರ್ತಾರೆ. ಸೊ ಆ ಬೇಸಿಸ್ ಮೇಲೆ ನಾವೊಂದು 2 ಪ್ರಾಬ್ಲಮ್ಸನ್ನು ಡಿಸ್ಕಸ್ ಮಾಡಿದ್ವಿ. 1 or 2 ಪ್ರಾಬ್ಲಮ್ಸನ್ನು ಡಿಸ್ಕಸ್ ಮಾಡಿದ್ವಿ, 1 ಪ್ರಾಬ್ಲಮ್ ಡಿಸ್ಕಸ್ ಮಾಡಿದ್ವಿ. ಆ ಪ್ರಾಬ್ಲಮ್ಸು ಭಾಳ ಈಸಿಯಾಗಿರುತ್ತೆ, ಸಖತ್ ಈಸಿ. 2 ಮಾರ್ಕ್ಸ್ ಕೇಳ್ತಾ ಇರ್ತಾರೆ. ನೀವು ಪ್ರಾಬ್ಲಮ್ನ ಮಾಡ್ತಿರೋ ಬಿಡ್ತಿರೋ ಸೆಕೆಂಡ್ರಿ, ಬಟ್ ಫಾರ್ಮುಲಾ ಬರಲೇಬೇಕು. ವಿತೌಟ್ ಫಾರ್ಮುಲಾ ಬರೀದೇ ಈ ಪ್ರಾಬ್ಲಮ್ಸನ್ನು ಮಾಡಿದ್ರೆ ಮಾರ್ಕ್ಸ್ ನಿಮಗೆ ಕಳ್ಕೊಳ್ತೀರ. ಸೊ ಹಾಗಾಗಿ ಇಲ್ಲಿ ಹೇಳುವಾಗ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಎಚ್ ಬೈ ಎಮ್ ಸಿಂದ ಫಾರ್ಮುಲಾ ಬರೆದು ಆಮೇಲೆ ಸಬ್ಸ್ಟಿಟ್ಯೂಷನ್ ಮಾಡಿದಾಗ ವಿಲ್ ಗೆಟ್ ದ ಫೈನಲ್ ಆನ್ಸರ್. ಅದಕ್ಕೆ 1 ಮಾರ್ಕ್ ಇರುತ್ತೆ, ಇದಕ್ಕೆ 1 ಮಾರ್ಕು, ಒಟ್ಟು 2 ಮಾರ್ಕ್ಸ್ ನಿಮ್ಗೆ ಸಿಕ್ಬಿಡುತ್ತೆ. ಸೊ ಕ್ಲಿಯರ್, ಅದನ್ನು ಡಿಸ್ಕಸ್ ಮಾಡಿದ್ವಿ. ಅದಾದ ಮೇಲೆ ಐಸನ್ಬರ್ಗ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್ ಅಂತ ಕೂಡ ಹೇಳಿದ್ದೀನಿ, ನೆನ್ಪಿಟ್ಬಿಡಿ. ಇಟ್ ಈಸ್ ಇಂಪಾಸಿಬಲ್, ಇಟ್ ಈಸ್ ನಾಟ್ ಪಾಸಿಬಲ್, ಇಟ್ ಈಸ್ ಇಂಪಾಸಿಬಲ್ ಟು ಡಿಟರ್ಮೈನ್ ದ ಎಕ್ಸಾಕ್ಟ್ ಪೊಸಿಷನ್ ಆ್ಯಂಡ್ ಮೊಮೆಂಟಮ್ ಆಫ್ ಎನ್ ಎಲೆಕ್ಟ್ರಾನ್ ಅಕ್ಯುರೇಟ್ಲಿ. ಅಂದರೆ ಒಂದು ಎಲೆಕ್ಟ್ರಾನು ಇದೇ ಪೊಸಿಷನಲ್ಲಿದೆ, ಅದರ ಮೊಮೆಂಟಮ್ ಎಷ್ಟೇ ಇದೆ ಅಂತ ಹೇಳಲಿಕ್ಕೆ ಆಗಲ್ಲ. ಮೊಮೆಂಟಮ್ ನಥಿಂಗ್ ಬಟ್ ಮಾಸ್ ಆ್ಯಂಡ್ ವೆಲಾಸಿಟಿ. ಸೊ ಅದನ್ನು ಅವರು ಐಸನ್ಬರ್ಗ್ ಅವರು ಹೇಳ್ತಾರೆ. ಸೊ ದಟ್ ಪ್ರಿನ್ಸಿಪಲ್ ಯು ಕ್ಯಾನ್ ಕಾಲ್ ಇಟ್ ಆಸ್ ದ ಐಸನ್ಬರ್ಗ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್ ಅಂತ ಕೂಡ ಕರಿತೀವಿ. ಅದರ ಮ್ಯಾಥಮೆಟಿಕಲ್ ರೆಪ್ರೆಸೆಂಟೇಷನ್ ಕೂಡ ನಾನು ಬರ್ತೀನಿ. ಸೊ ಡೆಲ್ಟಾ ಎಕ್ಸ್ ಇಸ್ ಈಕ್ವಿವಾಲೆಂಟ್ ಟು ಡೆಲ್ಟಾ ಪಿ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು. ಸೊ ಹೇಳುವಾಗ ಅಲ್ಲಿ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 4π ಅಂತ ಒಂದು ಇಕ್ವೇಷನ್ ಕೂಡ ಬರೆದಿದ್ದೀನಿ. ಸೊ ಆ ಇಕ್ವೇಷನ್ ಕರೆಕ್ಟಾಗಿ ನೋಡ್ಕೊಳ್ಬೇಕಾದ್ರೆ ಏನು ಇಕ್ವೇಷನ್ ಅಂತ ಅದನ್ನು ಮ್ಯಾಥಮೆಟಿಕಲ್ ಫಾರ್ಮಲ್ಲೂ ಕೂಡ ಅದನ್ನು ಕೇಳ್ತಾ ಹೋಗ್ತಾರೆ. ದಟ್ ಈಸ್ ದ ಐಸನ್ಬರ್ಗ್ ಇಕ್ವೇಷನ್ ಅಂತ ಕೂಡ ಹೇಳ್ತೀವಿ. ಐಸನ್ಬರ್ಗ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್ ಅಂತ ಕೂಡ ಕರಿತಾ ಹೋಗ್ತೀವಿ. ಸೊ ಅದಾಗಿದ್ದರೆ ಸೊ ನೆಕ್ಸ್ಟ್ ಡಿಫ್ರೆನ್ಸ್ ಬಿಟ್ವೀನ್ ಆರ್ಬಿಟ್ ಆ್ಯಂಡ್ ಆರ್ಬಿಟಲ್. ಸೊ ಆರ್ಬಿಟಿಗೂ ಮತ್ತು ಆರ್ಬಿಟಲ್ ಡಿಫ್ರೆನ್ಸ್ ಏನು ಅಂತ ಕೂಡ ಸ್ಟಡಿ ಮಾಡಿದ್ದೀವಿ. ಆರ್ಬಿಟಲ್ 2 ಡೈಮೆನ್ಷನ್ಸ್ ಇರುತ್ತೆ, ಆರ್ಬಿಟಲ್ ಅಂದರೆ 3 ಡೈಮೆನ್ಷನ್ಸ್ ಇರುತ್ತೆ. ಇದು ಸರ್ಕ್ಯುಲರ್ ಪಾದಲ್ಲಿರುತ್ತೆ, ಇದೇ ಒಂದು ಸ್ಪೇರ್ನ ಕ್ರಿಯೇಟ್ ಮಾಡುತ್ತೆ. ಸೊ ರೀಜನ್ ಆಫ್ ಸ್ಪೇಸ್ ಅರೌಂಡ್ ದ ನ್ಯೂಕ್ಲಿಯಸ್, ಸೊ ವೇರ್ ದ ಪ್ರಬಬಿಲಿಟಿ ಆಫ್ ಫೈಂಡಿಂಗ್ ಎಲೆಕ್ಟ್ರಾನ್ ಈಸ್ ಮ್ಯಾಕ್ಸಿಮಮ್, ದಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಆರ್ಬಿಟಲ್ ಅಂತ ಕರಿತೀವಿ. ಸೊ ಆರ್ಬಿಟ್ಸ್ ಸರ್ಕ್ಯುಲರ್ ಪಾದಲ್ಲಿರುತ್ತೆ. ಸೊ ಈ ಆರ್ಬಿಟ್ಸಲ್ಲಿ ಯಾವುದೇ ರೀತಿಯ ಡಿಫ್ರೆಂಟ್ ಟೈಪ್ಸ್ ಆಫ್ ಬರಲ್ಲ. ಇದರಲ್ಲಿ ಒಂದು ಎಸ್ ಆರ್ಬಿಟಲ್ ಅಂತ ಬರುತ್ತೆ, ಪಿ ಆರ್ಬಿಟಲ್, ಡಿ ಮತ್ತು ಎಫ್ ಆರ್ಬಿಟಲ್ ಅಂತ ಕೂಡ ಬರ್ತಾ ಹೋಗುತ್ತೆ. ಸೋ ಮೆನಿ ಡಿಫ್ರೆನ್ಸಸ್, ಅದು ಕಂಪ್ಯಾರಿಸನ್ ಕೂಡ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ನಿಮಗೆ ಹೇಳಿದ್ದೀನಿ. ಸೊ ಅದೆಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಸೊ ಅದಾಗಿದ್ದರೆ ಸೊ ಈ ಪ್ರೆಸೆಂಟ್ ಕ್ಲಾಸಲ್ಲಿ ನಾವಿಲ್ಲಿ ಮೂವ್ ಆನ್ ಟು ನೆಕ್ಸ್ಟ್ ಇಸ್ ಇಂಪಾರ್ಟೆಂಟ್ ಕಾನ್ಸೆಪ್ಟು. 3 ಮಾರ್ಕ್ಸ್ ಎಕ್ಸಾಮಲ್ಲಿ ಕೇಳ್ತಾ ಇರ್ತಾರೆ. ರೈಟ್ ದ ಸಿಗ್ನಿಫಿಕೆನ್ಸ್ ಆಫ್ ಕ್ವಾಂಟಮ್ ನಂಬರ್ಸ್ ಅಂತ ಕೇಳ್ತಾರೆ. ವಾಟ್ ಆರ್ ಕ್ವಾಂಟಮ್ ನಂಬರ್ಸ್? ಆ ಕ್ವಾಂಟಮ್ ನಂಬರ್ಸ್ ಬಗ್ಗೆ ಕೇಳ್ತಾ ಹೋಗ್ತಾರೆ. ಸೊ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್ ಇಸ್ ಕಾಲ್ಡ್ ಕ್ವಾಂಟಮ್ ನಂಬರ್ಸ್. ಇಸ್ ಕಾಲ್ಡ್ ಆಸ್ ಕ್ವಾಂಟಮ್ ನಂಬರ್ಸ್. ಕ್ವಾಂಟಮ್ ನಂಬರ್ಸ್ ನೋಡಿ, ಕ್ವಾಂಟಮ್ ನಂಬರ್ಸ್ ಅಂದರೆ ಏನು? ಇದನ್ನು ಭಾಳ ಸಲ ಎಕ್ಸಾಮಲ್ಲಿ ಸಾಕಷ್ಟು ಸಲ ಕೇಳಿದ್ದಾರೆ. ರೈಟ್ ದ ಸಿಗ್ನಿಫಿಕೆನ್ಸ್ ಆಫ್ ಕ್ವಾಂಟಮ್ ನಂಬರ್ಸ್ ಅಂತ ಕೂಡ ಕೇಳ್ತಾ ಇರ್ತಾರೆ. ಇಲ್ಲಿ ನೋಡಿ, ಪ್ರತಿಯೊಂದು ಆಟಮ್, ಇನ್ ಆನ್ ಆಟಮ್ ಎ ಲಾರ್ಜ್ ನಂಬರ್ ಆಫ್ ಆರ್ಬಿಟಲ್ಸ್ ಆರ್ ಪರ್ಮಿಸೆಬಲ್ ಫಾರ್ ಎಲೆಕ್ಟ್ರಾನ್ಸ್. ಒಂದು ಆಟಮಲ್ಲಿ ಇನ್ ಆನ್ ಆಟಮ್ ಎ ಲಾರ್ಜ್ ನಂಬರ್ ಆಫ್ ಆರ್ಬಿಟಲ್ಸ್ ಆರ್ ಪರ್ಮಿಸಬಲ್ ಫಾರ್ ಎಲೆಕ್ಟ್ರಾನ್ಸ್. ಪ್ರತಿಯೊಂದು ಒಂದು ಆಟಮ್ ಅಂತ ತೊಗೊಂಡಾಗ ಆ ಆಟಮಲ್ಲಿ ಆರ್ಬಿಟಲ್ಸ್ ಇರುತ್ತೆ. ಆ ಆರ್ಬಿಟಲ್ಸ್ ಏನು ಮಾಡುತ್ತೆ? ಎಲೆಕ್ಟ್ರಾನ್ಸನ್ನ ಪರ್ಮಿಸ್ ಮಾಡುತ್ತೆ. ಅಂದರೆ ನನ್ನ ಆಟಮ್ ಎ ಲಾರ್ಜ್ ನಂಬರ್ ಆಫ್ ಆರ್ಬಿಟಲ್ಸ್ ಪರ್ಮಿಸಬಲ್ ಫಾರ್ ಎಲೆಕ್ಟ್ರಾನ್ಸನ್ನು ಪರ್ಮಿಸಬಲ್ ಮಾಡ್ತಾವಂತೆ. ಸೊ ದೀಸ್ ಆರ್ಬಿಟಲ್ಸ್ ಆರ್ ಡೆಸಿಗ್ನೇಟೆಡ್ ಬೈ ಎ ಸೆಟ್ ಆಫ್ ನಂಬರ್ಸ್ ನೋನ್ ಆ್ಯಸ್ ಕ್ವಾಂಟಮ್ ನಂಬರ್ಸ್. ಅಂದರೆ ಒಂದು ಆಟಮಲ್ಲಿ ಸಾಕಷ್ಟು ಆರ್ಬಿಟಲ್ಸ್ಗಳು ಇರ್ತವೆ. ಈ ಆರ್ಬಿಟಲ್ಸ್ಗಳು ಎಲೆಕ್ಟ್ರಾನ್ಸನ್ನ ಪರ್ಮಿಸಬಲ್ ಮಾಡ್ತವೆ. ಪರ್ಮಿಸಬಲ್ ಮಾಡೋದ್ರ ಜೊತೆಗೆ ಅದಕ್ಕೊಂದು ಡೆಸಿಗ್ನೇಷನ್ನ ಕೊಡ್ತವೆ. ಸೊ ಅದಕ್ಕೆ ಹೇಳ್ತಾರೆ, ಸೊ ದೀಸ್ ಆರ್ಬಿಟಲ್ಸ್ ಆರ್ ಡಿಸೈನ್ಡ್, ಡೆಸಿಗ್ನೇಟೆಡ್ ಅಂತ ಕೂಡ ಹೇಳ್ತೀವಿ. ಸೊ ದೀಸ್ ಆರ್ಬಿಟಲ್ಸ್ ಆರ್ ಡೆಸಿಗ್ನೇಟೆಡ್
ಬೈ ಎ ಸೆಟ್ ಆಫ್ ನಂಬರ್ಸ್. ಈ ಆರ್ಬಿಟಲ್ಸ್ಗಳನ್ನ ಡೆಸಿಗ್ನೇಟೆಡ್ ಮಾಡ್ತಾರೆ. ಎಸ್ ಆರ್ಬಿಟಲ್ಲು, ಪಿ ಆರ್ಬಿಟಲ್ಲು, ಡಿ ಆರ್ಬಿಟಲ್ ಆ್ಯಂಡ್ ಎಫ್ ಆರ್ಬಿಟಲ್. ಡೆಸಿಗ್ನೇಷನ್ ಮೀನ್ಸ್ ಐಡೆಂಟಿಫಿಕೇಷನ್. ಯಾರಿಂದ? ಈ ಸೆಟ್ ಆಫ್ ನಂಬರ್ಸ್. ಸೊ ಕ್ವಾಂಟಮ್ ನಂಬರ್ಸ್ ಅನ್ನೋ ಒಂದು ಕಾನ್ಸೆಪ್ಟು ಯಾವಾಗ ಕ್ರಿಯೇಟ್ ಆಗುತ್ತಪ್ಪ ಅಂತ ಹೇಳಿದ್ರೆ, ಸೊ ದೀಸ್ ಕೈಂಡ್ ಆಫ್ ಆರ್ಬಿಟಲ್ಸ್ ಡೆಸಿಗ್ನೇಟೆಡ್ ಬೈ ಎ ಸೆಟ್ ಆಫ್ ನಂಬರ್ಸ್. ದೀಸ್ ಸೆಟ್ ಆಫ್ ನಂಬರ್ಸ್ ಆರ್ ಕಾಲ್ಡ್ ಆಸ್ ದ ಕ್ವಾಂಟಮ್ ನಂಬರ್ಸ್. ಕ್ಲಿಯರ್? ಹೇಳ್ಕೊಬೋದಾ? ಒಂದು ಆಟಮ್ ಇದೆ, ಆ ಆಟಮ್ನಲ್ಲಿರ್ತಕ್ಕಂಥ ಆರ್ಬಿಟಲ್ಸ್ಗಳು ಎಲೆಕ್ಟ್ರಾನ್ಸ್ಗಳನ್ನ ಪರ್ಮಿಸಬಲ್ ಮಾಡ್ತವೆ. ಆ ಪರ್ಮಿಸಬಲ್ ಮಾಡೋದ್ರ ಜೊತೆಗೆ ಈ ಒಂದು ಆರ್ಬಿಟಲ್ಸ್ಗಳು ಒಂದು ಡೆಸಿಗ್ನೇಷನ್ನ ಕೊಡ್ತವೆ. ಸೊ ದೀಸ್ ಆರ್ಬಿಟಲ್ಸ್ ಡೆಸಿಗ್ನೇಟೆಡ್ ಆ್ಯಸ್ ಎ ಸೆಟ್ ಆಫ್ ನಂಬರ್ಸ್. ದೀಸ್ ಸೆಟ್ ಆಫ್, ಒಂದು ಸೆಟ್ ಅಂತ ಹೇಳಿ ಬಂಚ್ ಅಂತ, ದೀಸ್ ಸೆಟ್ ಆಫ್ ನಂಬರ್ಸ್ ಆರ್ ಕಾಲ್ಡ್ ಆಸ್ ದ ಕ್ವಾಂಟಮ್ ನಂಬರ್ಸ್ ಅಂತ ಕರಿತಾ ಹೋಗ್ತೀವಿ. ಸೊ ಅಂಥ ಕ್ವಾಂಟಮ್ ನಂಬರ್ಸಲ್ಲಿ 4 ಕ್ವಾಂಟಮ್ ನಂಬರ್ಸನ್ನ ನಿಮ್ಮ ಸಿಲೆಬಸ್ ಅಂತ ಹೇಳ್ತಾರೆ. ಒಂದು ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್, ಅಜಮತಲ್ ಕ್ವಾಂಟಮ್ ನಂಬರ್, ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ ಮತ್ತು ಸ್ಪಿನ್ ಕ್ವಾಂಟಮ್ ನಂಬರ್ ಅಂತ ಕೂಡ ಹೇಳ್ತಾರೆ. ಸೊ ಅಜಮತಲ್ ಕ್ವಾಂಟಮ್ ನಂಬರ್ನ ಆ್ಯಂಗ್ಯುಲರ್ ಕ್ವಾಂಟಮ್ ನಂಬರ್ ಅಂತಲೂ ಕೂಡ ಕರೀತಾರೆ, ಸಬ್ಸಿಡರಿ ಕ್ವಾಂಟಮ್ ನಂಬರ್ ಅಂತ ಕೂಡ ಕರೀತಾರೆ, ಸೊ ಅಲ್ಲಿ ಆರ್ಬಿಟಲ್ ಕ್ವಾಂಟಮ್ ನಂಬರ್ ಅಂತ ಕೂಡ ಕರೀತಾರೆ. ಡಿಫ್ರೆಂಟ್ ಹೆಸರಲ್ಲೂ ಕೂಡ ಕರೀತಾರೆ. ಪ್ರತಿಯೊಂದು ಕ್ವಾಂಟಮ್ ನಂಬರ್ನು ಕೂಡ ಒಂದೊಂದು ಆಲ್ಫಾಬೆಟ್ಸಲ್ಲಿ ಡಿನೋಟ್ ಮಾಡ್ತಾರೆ. ಈ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ನ ಸ್ಮಾಲ್ ಎನ್ ಅಂತ ಕರೀತಾರೆ ಜನರಲ್ಲಾಗಿ, ಅಜಮತಲ್ ಕ್ವಾಂಟಮ್ ನಂಬರ್ ಸ್ಮಾಲ್ ಎಲ್ ಅಂತ ಕರೀತಾರೆ, ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ನ ಸ್ಮಾಲ್ ಎಮ್ ಅಂತ ಕರೀತಾರೆ, ಸ್ಪಿನ್ ಕ್ವಾಂಟಮ್ ನಂಬರ್ನ ಸ್ಮಾಲ್ ಎಸ್ ಅಂತ ಕರೀತಾರೆ. ಸೊ ಹಾಗಾಗಿ ಅದರ ಸಿಗ್ನಿಫಿಕೆನ್ಸ್ ಏನು, ಆ ಕ್ವಾಂಟಮ್ ನಂಬರ್ ಏನು ಯೂಸ್ ಇದೆ ಅನ್ನೋದನ್ನು ನಾವು ನೀಟಾಗಿ ನೋಡ್ತಾ ಹೋಗೋಣ. ಓಕೆ, ಸೊ ಈಗ ಅಂಥದ್ರಲ್ಲಿ ಸೊ ಮೊದಲನೇ ಕ್ವಾಂಟಮ್ ನಂಬರ್ ಬಂದ್ಬಿಟ್ಟು ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್. ಫಸ್ಟ್ ಇಸ್ ದ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್. ನೋಡಿ ಕರೆಕ್ಟಾಗಿ ಬರ್ಬೋದು. ಪ್ರಿನ್ಸಿಪಲ್ PAL ಬರಬೇಕು, ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್. ಸೊ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಅಂತ ಬಂದಾಗ ಕಾಲ್ಡ್ ಆಸ್ ದ PAL ಅಂತ ಕೂಡ ಬರಬೇಕಾಗುತ್ತೆ. ಸೊ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರಲ್ಲಿ ನಾವು PAL ಅಂತ ಕರಿತೀವಿ. ಇಲ್ಲಿ ಈ ಕ್ವಾಂಟಮ್ ನಂಬರ್ ಏನು ಹೇಳ್ತೀವಿ? ದಿಸ್ ಕ್ವಾಂಟಮ್ ನಂಬರ್ ರೆಪ್ರೆಸೆಂಟ್ಸ್ ದ ಮೇನ್ ಶೆಲ್. ನೋಡಿ ಮೊದಲ ಶೆಲ್ಲಲ್ಲಿ ಮೇನ್ ಶೆಲ್ ಅಂತ ಬರುತ್ತೆ. ದಿಸ್ ಕ್ವಾಂಟಮ್ ನಂಬರ್ ರೆಪ್ರೆಸೆಂಟ್ಸ್ ದ ಮೇನ್ ಶೆಲ್. ನೋಡಿ ಮೇನ್ ಶೆಲ್, ಮುಖ್ಯವಾದ ಶೆಲ್ಲನ್ನು. ದಿಸ್ ಕ್ವಾಂಟಮ್ ನಂಬರ್ ಇಂಡಿಕೇಟ್ಸ್ ಆರ್ ಗಿವ್ಸ್ ದ ಮೇನ್ ಶೆಲ್ in which the electron is revolving around the nucleus. In which the electrons revolving around the nucleus. ಈ ಪಾಯಿಂಟ್ ಅನ್ನು ಕ್ಯಾಚ್ ಮಾಡಬಹುದಾ? So this principal quantum number, this is denoted by small n. Small n. Principal quantum number small n. So this represents the main shell in which the electrons are revolving around the nucleus. This represents So this represents the size of the orbital, and also in a point this represents the size of the orbital. This represents the size of the orbital. ನೋಡಿ ಎರಡು ಪಾಯಿಂಟ್ ನಾವು ಕ್ಯಾಚ್ ಮಾಡ್ಬೋದಾ? ಸೊ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ represents the main shell in which the electrons revolving around the nucleus, and it also represents the size of the orbital. ಆರ್ಬಿಟಲ್ ಸೈಜನ್ನು ಕೂಡ ಇದು ರೆಪ್ರೆಸೆಂಟ್ ಮಾಡುತ್ತೆ. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಹೇಳ್ತಾರೆ, ಲಾರ್ಜರ್ ದ ವ್ಯಾಲ್ಯೂ ಆಫ್ ಎನ್ ಅಂದರೆ ಏನಿಲ್ಲ, ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ತಾನೆ. ಸೊ ಎನ್ನ ವ್ಯಾಲ್ಯೂ ಜಾಸ್ತಿ ಆದರೆ larger the value of n, higher is the size of an atom. ನೆನ್ಪಿಟ್ಕೊಳ್ಳಿ, ಇನ್ನೊಂದು ಪಾಯಿಂಟ್ ಭಾಳ ಚೆನ್ನಾಗಿ ಹೇಳ್ತಾರೆ, larger the value of n ನ ವ್ಯಾಲ್ಯೂ ಜಾಸ್ತಿ ಆದರೆ ಆಟಮ್ ಸೈಜು ಕೂಡ ಜಾಸ್ತಿ ಆಗುತ್ತೆ. larger the value of n, higher the size of an atom. That indicates. So these 2 points ನಾನು ಇನ್ಪುಟ್ ಮಾಡಿದ್ರೆ ಸಾಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ represents the main shell in which the electrons revolving around the nucleus. That's all. And also represents the size of the orbital. Clear? ಇನ್ನೊಂದು ಪಾಯಿಂಟ್ ಹೇಳ್ತಾರೆ, larger the value of principal quantum number, larger the value of n ನ ವ್ಯಾಲ್ಯೂ ಜಾಸ್ತಿ ಆದರೆ, ಸೊ larger the value of n ನ ವ್ಯಾಲ್ಯೂ ಜಾಸ್ತಿ ಆದರೆ ಹೈಯರ್ ದ ಸೈಜ್ ಆಫ್ ಎನ್ ಆಟಮ್. ಎನ್ನ ವ್ಯಾಲ್ಯೂ ಜಾಸ್ತಿ ಆದರೆ ಆ ಸೈಜ್ ಕೂಡ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಲಾರ್ಜರ್ ದ ವ್ಯಾಲ್ಯೂ ಆಫ್ ಎನ್,
ಹೈಯರ್ ದ ಸೈಜ್ ಆಫ್ ಎನ್ ಆಟಮ್ ಅಂತ ಕೂಡ ಹೇಳ್ತಾ ಹೋಗ್ತಾರೆ. ಅದಾದ ಇನ್ನೊಂದು ಪಾಯಿಂಟ್ ಕೂಡ ಹೇಳ್ತಾರೆ, ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಎ ಶೆಲ್ ಹ್ಯಾವಿಂಗ್ ಎ ಪರ್ಟಿಕ್ಯುಲರ್ ವ್ಯಾಲ್ಯೂ ಆಫ್ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಇಸ್ 2n² ಅಂತ ಒಂದು ಫಾರ್ಮುಲಾ. ದಿಸ್ ಇಸ್ ಕಾಲ್ಡ್ ಆಸ್ ದ 2n² ಅಂತ ಹೇಳ್ತಾರೆ. n is the numbers k l m n ಅಂತ ನಾನು ಶೆಲ್ ಬರ್ತೀನಲ್ಲ, ದಟ್ ಶೆಲ್ಸ್ ಆರ್ ಕಾಲ್ಡ್ ಆಸ್ ದ ಎನರ್ಜಿ ಲೆವೆಲ್ಸ್. ಇಫ್ n is 1 2, if n is 2 ನೋಡ್ಕೊಳ್ಳಿ, if n is equal to 1, n ಗೆ 1 ವ್ಯಾಲ್ಯೂ ಕೊಟ್ಟಾಗ 2 into 1 square is equal to 2. ಸಪೋಸ್ n ಗೆ 2 ವ್ಯಾಲ್ಯೂಸ್ ಕೊಟ್ಟ ನೋಡ್ಕೊಳ್ಳಿ, 2 2s are 4 8. ಅದೇ ರೀತಿ n ಗೆ 3 ಕೊಟ್ಟ ನೋಡ್ಕೊಳ್ಳಿ ಬೇಕಾದ್ರೆ, ಸೊ 3 3s are 9, 3 3 9 9 18. ಈ ರೀತಿ ಅಂದರೆ ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಏನಿದೆಯಲ್ಲ, ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಎ ಶೆಲ್. ಶೆಲ್ಸ್ ಅಂದರೆ ಯಾವ್ದು? ಕೆ ಎಲ್ ಎಂ ಎನ್. ದಿಸ್ ಆರ್ ಕಾಲ್ಡ್ ಶೆಲ್ಸ್. ಅಥವಾ ಎಂತ ಕರಿತೀವಿ? ಎನರ್ಜಿ ಲೆವೆಲ್ಸ್ ಅಂತ ಕೂಡ ಕರಿತೀವಿ. ನೆನಪಿಟ್ಕೊಳ್ಳಿ, ಕೆ ಎಲ್ ಎಂ ಎನ್ ಶೆಲ್ಸ್ ಅಂತ ಕೂಡ ಕರಿತೀವಿ, ಮತ್ತೆ ಎನರ್ಜಿ ಲೆವೆಲ್ಸ್ ಅಂತ ಕೂಡ ಕರಿತೀವಿ. ಸೊ ಏನಾಗುತ್ತೆ? ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್, ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಏನಿದೆಯಲ್ಲ, ಹ್ಯಾವಿಂಗ್ ದ ಶೆಲ್, ಇಲ್ಲಿ ಹ್ಯಾವಿಂಗ್ ಎ ಪರ್ಟಿಕ್ಯುಲರ್ ವ್ಯಾಲ್ಯೂ ಆಫ್ ದ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಇಸ್ 2n². ಅಂದರೆ ಅದನ್ನ ಒಂದು ರೆಪ್ರೆಸೆಂಟ್ ಮಾಡಲಿಕ್ಕೆ ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್, the number of electrons indicated or represented by using the, so one important notation is called as 2n² ಅಂತ ಕರಿತೀವಿ. ಈ ನೋಟೇಷನ್ ನಾವು ಏನು ಹೇಳ್ತೀವಿ? 2n² ಅಂತ ಹೇಳಿದ್ರೆ ವಾಟ್ ಈಸ್ ಎನ್? ಎನ್ ಇಸ್ ದ ನಂಬರ್ ಆಫ್ ಶೆಲ್ಸ್. ನಂಬರ್ ಆಫ್ ಶೆಲ್ಸ್ ಅಂತ ನೋಡಿ, ಎನ್ ಇಸ್ ದ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಅಂತ ಹೇಳ್ತೀವಿ. ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ಲಿ ಕೆ ಶೆಲ್ ಬಂದರೆ ಕೆ ವ್ಯಾಲ್ಯೂ 1 ಆಗಿರುತ್ತೆ. ನೆನ್ಪಿಟ್ಕೊಳ್ಳಿ, ಕೆ ಇಸ್ ಈಕ್ವಲ್ ಟು 1 ಆಗಿರುತ್ತೆ, ಎಲ್ ಇಸ್ ಈಕ್ವಲ್ ಟು 2 ಆಗಿರುತ್ತೆ, ಎಮ್ ಇಸ್ ಈಕ್ವಲ್ ಟು 3 ಆಗಿರುತ್ತೆ, ಎನ್ ಇಸ್ ಈಕ್ವಲ್ ಟು 4 ಆಗಿರುತ್ತೆ. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಗೊತ್ತಾಗ್ಬಿಡುತ್ತೆ. ಸೊ ನೋಡಿಲಿ, 1 ಕೊಟ್ಟಾಗ 2 ಬರುತ್ತೆ, 2 ಕೊಟ್ಟಾಗ 8 ಬರುತ್ತೆ, 3 ಕೊಟ್ಟಾಗ 18 ಬರುತ್ತೆ. ದಟ್ಸ್ ಆಲ್. ಈ ರೀತಿ ಆ್ಯಂಡ್ ಸೋ ಆನ್, ಈ ರೀತಿ ಬರ್ತಾ ಹೋಗುತ್ತೆ. ಬಟ್ ವಾಟ್ ಎವರ್ ಇಟ್ ಈಸ್, ಒಂದು 4 ಪಾಯಿಂಟ್ ಚೆನ್ನಾಗಿ ನೆನ್ಪಿಟ್ಕೊಂಡ್ರೆ ಸಾಕು. ಕ್ವಾಂಟಮ್ ನಂಬರ್ಸ್ ಅಂದರೆ ಏನು? ಫಸ್ಟು ಮೇನ್ ಶೆಲ್ ರೆಪ್ರೆಸೆಂಟ್ ಮಾಡುತ್ತೆ. ಎರಡನೇದು ಸೈಜ್ ಆಫ್ ದಿ ಆರ್ಬಿಟಲ್, ಆರ್ಬಿಟಲ್ ಸೈಜ್ನೂ ಕೂಡ ಹೇಳುತ್ತೆ. ಮತ್ತೇನು? ಲಾರ್ಜರ್ ದ ವ್ಯಾಲ್ಯೂ ಆಫ್ ಎನ್, ಹೈಯರ್ ದ ಸೈಜ್ ಆಫ್ ಎನ್ ಆಟಮ್ ಅಂತ ಹೇಳುತ್ತೆ. ಮತ್ತು ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಬೈ ಯೂಸಿಂಗ್ 2n². ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ಗಳು ಆರ್ಬಿಟಲ್ಸ್ ಫಿಲಪ್ ಆಗುವಾಗ ಒಂದು ನೊಟೇಷನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ದಟ್ ನೊಟೇಷನ್ ಇಸ್ ಕಾಲ್ಡ್ ಆಸ್ ದ 2n². ದಟ್ ಈಸ್ ಎನ್ ಈಸ್ ಹಿಯರ್ ಎನರ್ಜಿ ಲೆವೆಲ್ಸ್ ಆರ್ ಶೆಲ್ಸ್, ಕೆ ಎಲ್ ಎಮ್ ಎನ್ ಅಂತ ಕೂಡ ಕರಿತಾ ಹೋಗ್ತೀವಿ. ಇಫ್ ಎನ್ ವ್ಯಾಲ್ಯೂ ಇಸ್ 1 2, ಇಲ್ಲಿ 2 ಬಂದಾಗ 8, 3 ಬಂದಾಗ 18. ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು ಅಂತ ಅನ್ಕೊಂಡು ದಿಸ್ ಇಸ್ ದ, ಸೊ ವಿ ಕ್ಯಾನ್ ಕಾಲ್ ಇಟ್ ಅಸ್ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಅಂತ ಕೂಡ ಕರಿತಾ ಹೋಗಿ. ದಟ್ಸ್ ಆಲ್. ಸೊ ಇದು ಫಸ್ಟ್ನೇ ಕ್ವಾಂಟಮ್ ನಂಬರ್ ಆಗಿದೆ, ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್. ನೆನ್ಪಿಟ್ಕೊಳ್ಳಿ, ಅಟ್ಲೀಸ್ಟ್ ಒಂದು 2 ಪಾಯಿಂಟ್ ನೆನ್ಪಿಟ್ಕೊಳ್ಳಿ ಸಾಕು. ದಿಸ್ ಕ್ವಾಂಟಮ್ ನಂಬರ್ ರೆಪ್ರೆಸೆಂಟ್ಸ್ ದ ಮೇನ್ ಶೆಲ್, ಮೇನ್ ಶೆಲ್ ಆಫ್ ಅನ್ ಆಟಮ್, ಅಥವಾ ಮೇನ್ ಶೆಲ್ ಆಫ್ ಅನ್ ಆಟಮ್ ಅಂತ ಹೇಳಿದ್ರು ತಪ್ಪಿಲ್ಲ, ಮೇನ್ ಶೆಲ್ ಆಫ್ ಅನ್ ಆರ್ಬಿಟಲ್ ಅಂತ ಹೇಳಿದ್ರು ತಪ್ಪೇನಿಲ್ಲ. ಎರಡನೇ ಪಾಯಿಂಟು, ಅಂಡ್ ಇಟ್ ಆಲ್ಸೋ ರೆಪ್ರೆಸೆಂಟ್ಸ್ ದ ಸೈಜ್ ಆಫ್ ದ ಆರ್ಬಿಟಲ್, ಸೈಜ್ ಆಫ್ ದ ಆರ್ಬಿಟಲ್ನ ಕೂಡ ಇದು ಹೇಳುತ್ತೆ. ಈ 2 ಪಾಯಿಂಟ್ ನೆನ್ಪಿಟ್ಕೊಂಡ್ರೆ ಸಾಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ಮೇನ್ ಶೆಲ್ ಮತ್ತು ಸೈಜ್, ಮೇನ್ ಶೆಲ್ ಆ್ಯಂಡ್ ಸೈಜ್, ಇಷ್ಟು ಸಿಂಪಲ್ ನೆನ್ಪಿಟ್ಕೊಂಡ್ರೆ ಸಾಕು. ಕ್ಲಿಯರ್? ಸೊ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಾಂಟಮ್ ನಂಬರ್, ಅಜಾಮಥಲ್ ಕ್ವಾಂಟಮ್ ನಂಬರ್. ಅಜಾಮಥಲ್ ಕ್ವಾಂಟಮ್ ನಂಬರ್ ಅಂತ ಕರಿತಾ ಇದ್ದೀನಿ. ದಿಸ್ ಅಜಾಮಥಲ್ ಕ್ವಾಂಟಮ್ ನಂಬರ್ ಹೆಸರನ್ನೇ ಫಸ್ಟು ಕಾನ್ಸೆಪ್ಟನ್ನು ಓದಕ್ಕೆ ಮುಂಚೆ ಹೆಸರು ತಿಳ್ಕೊಬೇಕು ನಿಮಗೆ. ಕ್ವಾಂಟಮ್ ನಂಬರ್ಸ್ ಯಾವ ಅಂತ ಗೊತ್ತಿಲ್ಲ, ಇನ್ನೇನು ಬರೀತೀವಿ? ಕ್ವಾಂಟಮ್ ನಂಬರ್ಸ್ ಯಾರು ಅಂದರೆ 4 ಜನ ಇದ್ದಾರೆ. ಹೌ ಮೆನಿ ನಂಬರ್ ಆಫ್ ಕ್ವಾಂಟಮ್ ನಂಬರ್ಸ್? 4. ಯಾರ್ಯಾರು ಅಷ್ಟು ಗೊತ್ತಿರಬೇಕು. ಅವ್ರ ಹೆಸರು ಕರೆಕ್ಟಾಗಿ ಬರೆಯೋಕ್ಕೆ ಬಂದರೆ ಅವ್ನು ಏನು ಹೇಳ್ತಾರೆ ಗೊತ್ತಾಗುತ್ತೆ. ಹೆಸರೇ ಬರೆಯೋಕ್ಕೆ ಬಂದಿಲ್ಲ ಅಂದರೆ ಹೇಳೋಕ್ಕೆ ಕಷ್ಟ. ಹಾಗಾಗಿ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಅಂದರೆ ಅವ್ರು ಏನು ಹೇಳ್ತಾರೆ, ಅಜಾಮಥಲ್ ಕ್ವಾಂಟಮ್ ಅವ್ರು ಏನು ಹೇಳ್ತಾರೆ, ಬಟ್ ಅದು ಗೊತ್ತಾಗಬೇಕು. ಅದಕ್ಕೋಸ್ಕರ ಹೇಳುವಾಗ ಸೆಕೆಂಡ್ ಕ್ವಾಂಟಮ್ ನಂಬರ್ ಇಸ್ ಕಾಲ್ಡ್ ಅಜಾಮಥಲ್ ಕ್ವಾಂಟಮ್ ನಂಬರ್. ಸೆಕೆಂಡ್ ಇಸ್ ಕಾಲ್ಡ್ ಅಜಾಮಥಲ್ ಕ್ವಾಂಟಮ್ ನಂಬರ್. This is denoted by L, small l ಅಂತ ಕರೀತಾರೆ. ಅಜಾಮಥಲ್ ಕ್ವಾಂಟಮ್ ನಂಬರ್ denoted by small l ಅಂತ ಕೂಡ ಹೇಳ್ತಾ ಹೋಗ್ತೀವಿ. ನೋಡಿ, ಅಜಾಮಥಲ್ ಏನು ಹೇಳ್ತಾರೆ? ದಿಸ್ ರೆಪ್ರೆಸೆಂಟ್ಸ್ ಅಥವಾ ಡಿಟರ್ಮೈನ್ಸ್ ದ ಆಂಗ್ಯುಲರ್ ಮೊಮೆಂಟಮ್ ಆಫ್ ದ ಎಲೆಕ್ಟ್ರಾನ್, ಆಂಗ್ಯುಲರ್ ಮೊಮೆಂಟಮ್ ಆಫ್ ದ ಎಲೆಕ್ಟ್ರಾನ್, and also determines the subshell, and also determines the subshell in which the electron is located, and also the shape of the orbital. 3 ಪಾಯಿಂಟ್ ಕ್ಲಿಯರ್ ಮಾಡ್ಬಿಡ್ತಾರೆ. ಇದೇನಂತಪ್ಪ ಅಂದರೆ, this determines this azimuthal quantum number determines the angular momentum of the electron, represents the angular momentum of the electron, angular momentum of the electron, and it also represents the subshell, and also it represents the subshell. ನೋಡಿ, ಸಬ್ಶೆಲ್ ಅನ್ನು ಹೇಳುತ್ತೆ, ಆಂಗ್ಯುಲರ್ ಮೊಮೆಂಟಮ್ ಆಫ್ ದ ಎಲೆಕ್ಟ್ರಾನ್ಸ್ ಅನ್ನು ಕೂಡ ಹೇಳುತ್ತೆ, ಅದರ ಜೊತೆಗೆ ಶೇಪ್ ಆಫ್ ದಿ ಆರ್ಬಿಟಲ್, and it also decides the shape of the orbital, shape of
ಆಫ್ ದಿ ಆರ್ಬಿಟಲ್. ನೋಡಿ ಈ 3 ಪಾಯಿಂಟ್ ಕೂಡ ಭಾರಿ ನೆನಪಲ್ಲಿ ಇಟ್ಕೊಬೇಕು. ನೋಡಿ ಅಜಾಮತಲ್ ಕ್ವಾಂಟಮ್ ನಂಬರ್ಗೆ ಇನ್ನೊಂದು ಹೆಸರು ಕೂಡ ಕರೀತಾರೆ, ಆಂಗ್ಯುಲರ್ ಕ್ವಾಂಟಮ್ ನಂಬರ್. ಆಂಗ್ಯುಲರ್ ಕ್ವಾಂಟಮ್ ನಂಬರ್ ಅಂತ ಕೂಡ ಕರೀತಾರೆ, ಅಥವಾ ಇನ್ನೊಂದು ಸಬ್ಸಿಡರಿ ಅಂತ ಕೂಡ ಕರೀತಾರೆ. ಸಬ್ಸಿಡರಿ ಕ್ವಾಂಟಮ್ ನಂಬರ್ ಅಂತ ಕೂಡ ಕರೀತಾರೆ. ಸೊ ಡಿಫ್ರೆಂಟ್ ಹೆಸರು ಕೂಡ ಕರೀತಾ ಹೋಗ್ತಾರೆ. ಅಜಾಮತಲ್ ಕ್ವಾಂಟಮ್ ನಂಬರು, ಆಂಗ್ಯುಲರ್ ಕ್ವಾಂಟಮ್ ನಂಬರು. ಸೊ ಹೇಳುವಾಗ ಏನು ಬೇಕಾದ್ರೆ ಇದನ್ನ ಸಬ್ಸಿಡರಿ ಕ್ವಾಂಟಮ್ ನಂಬರ್ ಅಂತ ಕೂಡ ಕರೀತಾ ಹೋಗ್ತಾರೆ. ಸೊ ನೋಡಿ ನೆನಪು ಇಟ್ಕೊಳ್ಳಿ, ದಿಸ್ ಕ್ವಾಂಟಮ್ ನಂಬರ್ ಡಿನೋಟೆಡ್ ಬೈ ಸ್ಮಾಲ್ ಎಲ್. ಸೊ ದಿಸ್ ರೆಪ್ರೆಸೆಂಟ್ಸ್ ದ, ಏನು ರೆಪ್ರೆಸೆಂಟ್ ಮಾಡುತ್ತಪ್ಪ ಅಂತ ಹೇಳಿದ್ರೆ ಸಬ್ಶೆಲ್ ರೆಪ್ರೆಸೆಂಟ್ ಮಾಡುತ್ತೆ, ಮತ್ತು ಶೇಪ್ ಆಫ್ ದಿ ಆರ್ಬಿಟಲ್ನ ಕೂಡ ಇದು ರೆಪ್ರೆಸೆಂಟ್ ಮಾಡ್ತಾ ಹೋಗುತ್ತೆ. ಸೊ ಕ್ಲಿಯರ್. ಸೊ ಇದು ಕೂಡ ಅಜಾಮತಲ್ ಸಬ್ಸಿಡರಿ ಅಥವಾ ಅದನ್ನು ಆಂಗ್ಯುಲರ್ ಕ್ವಾಂಟಮ್ ನಂಬರ್ ಅಂತ ಕೂಡ ಇದನ್ನು ಕರಿತಾ ಹೋಗ್ತಾರೆ. ಇದೊಂದು ಪಾಯಿಂಟ್ಸ್ನ ಕರೆಕ್ಟಾಗಿ ನೋಡ್ಕೊಂಡ್ರೆ ಸಾಕು. ಆ್ಯಂಡ್ ಒನ್ ಮೋರ್ ಥಿಂಗ್, ಇಟ್ ಹ್ಯಾಸ್ ದ ವ್ಯಾಲ್ಯೂಸ್ ಫ್ರಮ್ L2. ಇನ್ನೊಂದಿದೆ, ದ ವ್ಯಾಲ್ಯೂಸ್ ವೇರೀಸ್ ಫ್ರಮ್ L2 ಏನಿದೆಯಲ್ಲ, L ಈಸ್ ದ ಸಿಂಬಲ್, ಸೊ ವಿಚ್ ಈಸ್ ಡಿನೋಟೆಡ್ ಬೈ ದ ಅಜಾಮತಲ್ ಕ್ವಾಂಟಮ್ ನಂಬರ್ನ ರೆಪ್ರೆಸೆಂಟ್ ಮಾಡಲಿಕ್ಕೆ L ಸಿಂಬಲ್ನ ಕರಿತೀವಿ. ಆ್ಯಂಡ್ ಇಟ್ ಹ್ಯಾಸ್ ದ ವ್ಯಾಲ್ಯೂಸ್ ಆಫ್ L ಈಸ್ ಈಕ್ವಲ್ ಟು 0. ಆ್ಯಂಡ್ ಒನ್ ಮೋರ್ ಥಿಂಗ್ ಇಲ್ಲಿ ಹೇಳುವಾಗ n-1 is equal to n-1 ಕೂಡ ಕಾಣ್ತೀವಿ. ದ ವ್ಯಾಲ್ಯೂಸ್ ವೇರೀಸ್ ಫ್ರಮ್ 0 to n is equal to 0 to n-1 ಅಂತ ಕೂಡ ಇದನ್ನು ಹೇಳ್ತಾ ಹೋಗ್ತೀವಿ. ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಯಾವ್ದಾರ ಕಾಲಮ್ ಕೂಡ ಇದೆ. ಎಲ್ ವ್ಯಾಲ್ಯೂ 0 ಆದಾಗ ಎಸ್ ಸಬ್ಶೆಲ್ ಬರುತ್ತೆ, ಎಲ್ ವ್ಯಾಲ್ಯೂ 1 ಆದಾಗ ಪಿ ಸಬ್ಶೆಲ್ ಬರುತ್ತೆ, ಎಲ್ ವ್ಯಾಲ್ಯೂ 2 ಆದಾಗ ಡಿ ಸಬ್ಶೆಲ್ ಬರುತ್ತೆ, ಎಲ್ ವ್ಯಾಲ್ಯೂ 3 ಆದಾಗ ಎಫ್ ಸಬ್ಶೆಲ್ ಬರುತ್ತೆ. ವಾಟ್ ಇಸ್ ದ ಶೇಪ್ ಆಫ್ ದಿ ಆರ್ಬಿಟಲ್ ಅಂತ ತಗೊಂಡಾಗ ಎಸ್ ಆರ್ಬಿಟಲ್ಗೆ ಸಿಮೆಟ್ರಿಕಲ್ ಸ್ಪೆರಿಕಲ್, ಅದು ಸ್ಪೆರಿಕಲ್ ಸಿಮೆಟ್ರಿಕಲ್ ಅಂತ ಕೂಡ ಕರಿತೀವಿ, ಸ್ಪೆರಿಕಲ್ ಶೇಪ್ ಅಂತ ಹೇಳ್ಬೋದು. ಸೊ ಡಿಗೆ ಡಂಬಲ್ ಅಂತ ಕೂಡ ಪಿಗೆ ಡಂಬಲ್ ಅಂತ ಕೂಡ ಕರಿತೀವಿ, ಡಿಗೆ ಡಬಲ್ ಡಂಬಲ್ ಅಂತ ಕೂಡ ಕರಿತಾ ಹೋಗ್ತೀವಿ, ಎಫ್ಗೆ ಟ್ರಿಪಲ್ ಅಂತ ಕೂಡ ನಾವು ಕರಿತಾ ಹೋಗ್ತೀವಿ. ಸೊ ಹಾಗಾಗಿ ಒಂದು ಪಾಯಿಂಟ್ ನಿಮಗೆ ಕ್ಲಿಯರ್ ಕಟ್ಟಾಗಿ ನೆನಪು ಇಟ್ಕೊಳ್ಳಿ. ಆ ಪಾಯಿಂಟ್ ಏನಪ್ಪ ನಾನು ನಿಮಗೆ ಕ್ಲಿಯರ್ ಹೇಳೋದು ಅಂತಂದರೆ, ಒಂದು ಆಂಗ್ಯುಲರ್ ಕ್ವಾಂಟಮ್ ನಂಬರ್ನ ಅಜಾಮತಲ್ ಕ್ವಾಂಟಮ್ ನಂಬರ್ನ ಆಂಗ್ಯುಲರ್ ಕ್ವಾಂಟಮ್ ನಂಬರ್ ಅಂತ ಕೂಡ ಕರೀತಾರೆ, ಸಬ್ಸಿಡರಿ ಕ್ವಾಂಟಮ್ ನಂಬರ್ ಅಂತ ಕೂಡ ಕರೀತಾರೆ. ಇಟ್ ಇಸ್ ಡಿನೋಟೆಡ್ ಬೈ ಸ್ಮಾಲ್ ಎಲ್ ಅಂತ ಕೂಡ ಕರಿತೀವಿ. ಅದಾದ ಮೇಲೆ ದಿಸ್ ಕ್ವಾಂಟಮ್ ನಂಬರ್ ಡಿಟರ್ಮೈನ್ಸ್ ದ ಆಂಗ್ಯುಲರ್ ಮೊಮೆಂಟಮ್ ಆಫ್ ಅನ್ ಎಲೆಕ್ಟ್ರಾನ್. ಎಲೆಕ್ಟ್ರಾನ್ನ ಆಂಗ್ಯುಲರ್ ಮೊಮೆಂಟಮ್ ಅನ್ನು ಹೇಳುತ್ತೆ. ನೆನಪಿರಲಿ, ಆಂಗ್ಯುಲರ್ ಮೊಮೆಂಟಮ್ ಅಂತ ಹೇಳಿದ್ರೆ MVR ಅಂತ ಕರಿತೀವಿ. ಎಮ್ ಅಂದರೆ ಮಾಸು, ವಿ ಅಂದರೆ ವೆಲಾಸಿಟಿ, ಆರ್ ಅಂದರೆ ರೇಡಿಯಸ್ ಆಫ್ ದಿ ಆರ್ಬಿಟಲ್. ಇಷ್ಟು ಪಾಯಿಂಟ್ ಗೊತ್ತಿರಲಿ. ಸೊ ಇಲ್ಲಿ ಆಂಗ್ಯುಲರ್ ಮೊಮೆಂಟಮ್ ಆಫ್ ದಿ ಎಲೆಕ್ಟ್ರಾನ್ ಕೂಡ ಹೇಳುತ್ತೆ. ಅಂಡ್ ಇಟ್ ಆಲ್ಸೋ ರೆಪ್ರೆಸೆಂಟ್ಸ್ ದ ಸಬ್ಶೆಲ್ ಆಫ್ ಅನ್ ಆಟಮ್. ಆಟಮ್ನ ಸಬ್ಶೆಲ್ಲನ್ನು ಕೂಡ ರೆಪ್ರೆಸೆಂಟ್ ಮಾಡುತ್ತೆ. ಅದರ ಜೊತೆಗೆ ಇನ್ನೊಂದು ಪಾಯಿಂಟ್ ಏನಪ್ಪ ಅಂದರೆ, ಇಟ್ ಆಲ್ಸೋ ರೆಪ್ರೆಸೆಂಟ್ಸ್ ದ ಶೇಪ್ ಆಫ್ ಎನ್ ಆರ್ಬಿಟಲ್. ಆರ್ಬಿಟಲ್ನ ಶೇಪು ಹೇಳುತ್ತೆ, ಸಬ್ಶೆಲ್ ಹೇಳುತ್ತೆ, ಎಲೆಕ್ಟ್ರಾನ್ನ ಆಂಗ್ಯುಲರ್ ಮೊಮೆಂಟನ್ನು ಕೂಡ ಹೇಳುತ್ತೆ. ಕ್ಲಿಯರ್. ನೋಡಿ, ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಮೇನ್ ಶೆಲ್ಲನ್ನು ಹೇಳುತ್ತೆ, ಮತ್ತು ಸೈಜ್ ಆಫ್ ಎನ್ ಆಟಮ್. ಮೇನ್ ಶೆಲ್ ಮತ್ತು ಸೈಜ್ ಆಫ್ ಎನ್ ಆಟಮ್ ಹೇಳೋರು ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರು. ಅಜಾಮತಲ್ ಕ್ವಾಂಟಮ್ ನಂಬರು ಸಬ್ಶೆಲ್ಲನ್ನು ಹೇಳ್ತಾರೆ, ಆಂಗ್ಯುಲರ್ ಮೊಮೆಂಟಮ್ ಆಫ್ ಎಲೆಕ್ಟ್ರಾನ್ ಹೇಳ್ತಾರೆ, ಮತ್ತು ಶೇಪ್ ಆಫ್ ದಿ ಆರ್ಬಿಟಲ್. ಸೈಜ್ ಆಫ್ ದಿ ಆರ್ಬಿಟಲ್ ಹೇಳೋದು ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರು. ಶೇಪ್ ಆಫ್ ದಿ ಆರ್ಬಿಟಲ್ ಹೇಳ್ತಕ್ಕಂಥ ಯಾರಪ್ಪ ಅಂತ ಹೇಳಿದ್ರೆ ಅಜಾಮತಲ್ ಕ್ವಾಂಟಮ್ ನಂಬರ್. ಇದಕ್ಕೆ ಸಂಬಂಧಪಟ್ಟ ಒಂದು ಡಬಲ್ ಕಾಲಮ್ ಇದೆ. ಸೊ ಇಫ್ ಇಟ್ ಈಸ್ L is equal to 0, ಹೇಳಿದಲ್ಲ, the values varies from L is equal to 0 and n minus L is equal to ಒಂದು ವೇರಿಯೇಷನ್ಸ್ ಇದೆ. The values varies from L is equal to 0 to n minus L ಅಂತ ಕೂಡ ಕರೀತಾರೆ. n minus 1 ಅಂತ ಕೂಡ ಕೊಟ್ಟಿದ್ದಾರೆ ಕೆಲವು ಟೆಕ್ಸ್ಟ್ ಬುಕ್ಕಲ್ಲಿ. ಈ ವ್ಯಾಲ್ಯೂಸ್ ನೆನಪಿಟ್ಕೊಳ್ಳಿ. The values varies from L is equal to 0 to n minus 1 ಅಂತ ಕೆಲವು ಟೆಕ್ಸ್ಟ್ ಬುಕ್ಕಲ್ಲಿ ಕೂಡ ಕೊಟ್ಟಿದ್ದಾರೆ. ಇಷ್ಟು ನೆನಪಲ್ಲಿ ಇಟ್ಕೊಂಡ್ರೆ ಸಾಕಿದೊಂದು. ಇನ್ನೊಂದೇನಪ್ಪ ಅಂದರೆ, L 0 ಆದಾಗ ಯಾವ ಆರ್ಬಿಟಲ್ ಬರುತ್ತೆ, ಅದ್ರ ಶೇಪ್ ಏನಪ್ಪ ಅಂತ ಹೇಳಿದ್ರೆ, ಇಫ್ ದ ವ್ಯಾಲ್ಯೂ ಆಫ್ L 0 ಬಂದಿದೆ ನೋಡಿ, L 0 ಬಂದಾಗ ಇಸ್ ಎಸ್ ಸಬ್ಶೆಲ್. L 0 is ಎಸ್ ಸಬ್ಶೆಲ್. ಅದೇ P is equal to 0 ಬಂದಾಗ, L is equal to 1 ಬಂದಾಗ, L is equal to 1 ಬಂದಾಗ ಅದು P ಸಬ್ಶೆಲ್. L is equal to 2 ಬಂದಾಗ ಅದು D ಸಬ್ಶೆಲ್. L is equal to 3 ಬಂದಾಗ ದಿಸ್ ಇಸ್ ಕಾಲ್ಡ್ ಆಸ್ F ಸಬ್ಶೆಲ್. ನೋಡಿ, F ಸಬ್ಶೆಲ್. ಸೊ ವಾಟ್ ಇಸ್ ದ ಶೇಪ್? ಎಸ್ ಇದೆ, ಎಸ್ನ ಶೇಪ್ ಏನಿದೆ ನೋಡಿ. L is equal to 0 ಬಂದರೆ ಎಸ್ ಸಬ್ಶೆಲ್. P, ದಿಸ್ ಇಸ್ ಕಾಲ್ಡ್ ಸ್ಪೆರಿಕಲ್ ಶೇಪ್. Pಗೆ ಡಂಬೆಲ್ ಶೇಪ್. ಇದು ಡಬಲ್ ಡಂಬೆಲ್. ಇದನ್ನು ಕೆಲವು ಹೇಳ್ತಾರೆ, ಆದರೆ ತೊಂದರೆ ಅಲ್ಲ. ಇದಕ್ಕೆ ಟ್ರಿಪಲ್ ಡಂಬೆಲ್ ಅಂತ ಕೂಡ ಕರೀತಾರೆ. F is called as ಟ್ರಿಪಲ್ ಡಂಬೆಲ್. ನೋಡಿ, ಈ ರೀತಿ 4 ಶೇಪ್ಸ್ ಡಿಸೈನ್ ಮಾಡಿ. ಕ್ಲಿಯರ್. ಇದು ಯಾರಿಂದ ಸಾಧ್ಯ? ಸೊ ದಿಸ್ ಈಸ್
ಓನ್ಲಿ ಫಾರ್ ಅಂದರೆ ಯಾರಿಗೆ ಜನರಲ್ಲಪ್ಪ ಅಂದರೆ ಸೊ ದಿಸ್ ಕ್ಯಾನ್ ಬಿ ಜನರ ಇದನ್ನು ಪ್ರಾಮಿಸಬಲ್ ಅಂತ ಕೂಡ ನಾವು ಕರಿತಾ ಹೋಗ್ತೀವಿ. ಸೊ ದಿಸ್ ಕ್ಯಾನ್ ಬಿ ಪಾಸಿಬಲ್ ಓನ್ಲಿ ಇನ್ ಕೇಸ್ ಆಫ್ ದ ಅಜಾಮತಲ್ ಕ್ವಾಂಟಮ್ ನಂಬರ್. ದಿಸ್ ಕ್ಯಾನ್ ಬಿ ಪಾಸಿಬಲ್ ಓನ್ಲಿ ಇನ್ ದ ಕೇಸ್ ಆಫ್ ದ ಅಜಾಮತಲ್ ಕ್ವಾಂಟಮ್ ನಂಬರ್. ಸೊ ಅಜಾಮತಲ್ ಕ್ವಾಂಟಮ್ ನಂಬರ್ಸಲ್ಲಿ ಮಾತ್ರ ಹೇಳಲಿಕ್ಕೆ ಸಾಧ್ಯ ಇದೆ. ಸೊ ಅಜಾಮತಲ್ ಕ್ವಾಂಟಮ್ ನಂಬರ್ ಏನು ಕೊಡ್ತಾರಪ್ಪ ಅಂತ ಹೇಳಿದ್ರೆ ಒಂದು ನೆನ್ಪಿಟ್ಬಿಟ್ಟು ಅಜಾಮತಲ್ ಕ್ವಾಂಟಮ್ ನಂಬರ್ ರೆಪ್ರೆಸೆಂಟ್ಸ್ ದ ಸಬ್ಶೆಲ್ ಆಫ್ ಎನ್ ಆಟಮ್ and shape of an orbital and it also determines the angular momentum of an electron. And one more thing, very clearly gives the shape. What is the shape here? The value of L is equal to 0, that indicates S subshell, this spherical shape. Value is L is equal to 1, P subshell, dumbbell shape. L is equal to 2, D subshell, double dumbbell. L is equal to 3, F subshell, triple dumbbell. That's all. ಇದಷ್ಟನ್ನು ಕೂಡ ಯಾರಿಗೆ ಹೇಳ್ತೀವಪ್ಪ ಅಂದರೆ ಸೊ ದಿಸ್ ಈಸ್ ದ ಅಜಾಮತಲ್ ಕ್ವಾಂಟಮ್ ನಂಬರ್. ದಟ್ಸ್ ಆಲ್. ಇವೆರಡು ಕ್ವಾಂಟಮ್ ನಂಬರ್ ಕಂಪ್ಲೀಟ್ ಆಗಿದೆ. ಒಂದು ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಮತ್ತು ಯಾವುದು ಅಜಾಮತಲ್ ಕ್ವಾಂಟಮ್ ನಂಬರ್. ಸೊ ಐ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಾಂಟಮ್ ನಂಬರ್ ಇಸ್ ಕಾಲ್ಡ್ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್. ನೆಕ್ಸ್ಟ್ ಒನ್ ಇಸ್ ಕಾಲ್ಡ್ ಆಸ್ ದ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್. ಸೊ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ ಏನು ಹೇಳುತ್ತೆ? ನೆಕ್ಸ್ಟ್ ಒನ್ ಈಸ್ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್. Magnetic quantum number. This magnetic quantum number is small m ಅಂತ ಕೂಡ ಕರೀತಾರೆ. So this magnetic quantum number denoted by small m. So magnetic quantum number ಏನು ರೆಪ್ರೆಸೆಂಟ್ ಮಾಡುತ್ತೆ, ಏನು ಡಿಟರ್ಮೈನ್ಸ್ ಮಾಡುತ್ತಪ್ಪ ಅಂದರೆ so this quantum number indicates the difference direction of orientation of the orbital. This quantum number indicates the difference direction. Notice this quantum number indicates or represents the difference direction of orientation. Difference direction of orientation. Orientation and this quantum number indicates or represents the difference direction of orientation of the orbital. Orientation of the orbital in a magnetic field. Clear? So ಅದರ ಎಕ್ಸ್ಟೆಂಟ್ ಬಿಟ್ಕೊಳ್ಳಿ. ಮೇನ್ ಶೆಲ್ ಆಫ್ ಅನ್ ಆಟಮ್, ಸೈಜ್ ಆಫ್ ಅನ್ ಆಟಮ್ ಯಾರು ಹೇಳ್ತಾರೆ ಅಂತ ಹೇಳಿದ್ರೆ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್. ಸಬ್ಶೆಲ್ಲು ಮತ್ತು ಶೇಪನ್ನು ಹೇಳೋರು ಯಾರಪ್ಪ ಅಂತ ಹೇಳಿದ್ರೆ ಅಜಾಮತಲ್ ಕ್ವಾಂಟಮ್ ನಂಬರ್. ಸೊ ಓರಿಯಂಟೇಷನ್ ಆಫ್ ಅನ್ ಆರ್ಬಿಟಲ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್, ದ ಡಿಫರೆನ್ಸ್ ಡೈರೆಕ್ಷನ್ ಆಫ್ ಓರಿಯಂಟೇಷನ್ ಆಫ್ ಆರ್ಬಿಟಲ್. ಸೊ ಡಿಫ್ರೆಂಟ್ ಡೈರೆಕ್ಷನ್ ಅಂತ ಹೇಳಿದ್ರೆ ಎಕ್ಸ್ ಆಕ್ಸಿಸು, ವೈ ಆಕ್ಸಿಸು ಮತ್ತು ಝಡ್ ಆಕ್ಸಿಸ್ ಅಂತ ಹೇಳ್ತೀವಿ. ಸೊ ಆ ಡಿಫ್ರೆಂಟ್ ಡೈರೆಕ್ಷನ್ಸ್ನ ಓರಿಯೆಂಟೇಟ್ ಮಾಡ್ತಕ್ಕಂಥದ್ದು ವಿತ್ ಅ ಪರ್ಟಿಕ್ಯುಲರ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡರ್ ದ ಇನ್ಫ್ಲುಯೆನ್ಸ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಮ್ಯಾಗ್ನೆಟಿಕ್ ಫೀಲ್ಡಿನ ಸಹಾಯದಿಂದ ಅದರ ಓರಿಯೆಂಟೇಷನ್ಸ್, ಡೈರೆಕ್ಷನ್ ಆಫ್ ಓರಿಯೆಂಟೇಷನ್ ಅಂದರೆ ಯಾವ ಡೈರೆಕ್ಷನ್ಸಲ್ಲಿದೆ, ಏನು ಎಕ್ಸ್ ಡೈರೆಕ್ಷನ್ಸಲ್ಲೇ ಇದೆಯಾ, ಏನು ವೈಯಲ್ಲೇ ಇದೆಯಾ ಅಥವಾ ಝಡ್ಡಲ್ಲೇ ಇದೆಯಾ, ಆ ಒಂದು ಓರಿಯೆಂಟೇಷನ್ಸನ್ನು ರೆಪ್ರೆಸೆಂಟ್ ಮಾಡುತ್ತಲ್ಲ, that quantum number is called as the magnetic quantum number. This quantum number helpful for the orientation of an orbital in a magnetic field. So magnetic field ನ ಸಹಾಯದಿಂದ ಆ ಆರ್ಬಿಟಲ್ಸ್ಗಳ ಓರಿಯೆಂಟೇಷನ್ ಹೇಳುತ್ತಲ್ಲ, ಸೊ ದಟ್ ವಿ ಕ್ಯಾನ್ ಕರೆಕ್ಟ್ ಆಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕೂಡ ಕರಿತಾ ಹೋಗ್ತೀವಿ. ಇಲ್ಲಿ ಹೇಳುವಾಗ ಒಂದು ನೆನಪಲ್ಲಿ ಇಟ್ಕೊಳ್ಳಿ, ಫಾರ್ ಎಸ್ ಸಬ್ಶೆಲ್ ಅಂತ ತಗೊಂಡ್ರೆ ಸೊ ಎಲ್ ಇಸ್ ಈಕ್ವಲ್ ಟು 0 ಬರುತ್ತೆ. ಸೊ ಎಮ್ ಕ್ಯಾನ್ ಓನ್ಲಿ ಒನ್ ವ್ಯಾಲ್ಯೂ, ಎಮ್ ಇಸ್ ಈಕ್ವಲ್ ಟು 0 ಅಂತ ಕರಿತಾ ಹೋಗ್ತೀವಿ. ಸೊ ಇಲ್ಲಿ ತೊಗೊಳ್ತಾ ಹೋಗುವಾಗ ಯಾವ್ದಾದ್ರು ತೊಗೊಂಡು ನೋಡ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್ ಎಲ್ ಇಸ್ ಈಕ್ವಲ್ ಟು 0 ಅಂತ ನಾನು ತೊಗೊಂಡ್ರೆ ವ್ಯಾಲ್ಯೂಸ್ನ ಎರಡೊಂದು ಒಂದು ಹೇಳುವಾಗ ಎಮ್ ಇಲ್ಲೇ ಬರುತ್ತೆ, ಎಮ್ ಇಸ್ ಆಲ್ಸೋ 0. ಯಾಕೆ? ದಿಸ್ ಇಸ್ ಎಸ್ ಸಬ್ಶೆಲ್, ದಿಸ್ ಇಸ್ ಫಾರ್ ಎಸ್ ಸಬ್ಶೆಲ್. ಓಕೆ, ಅದೇ ಒಂದು ವೇಳೆ ಎಲ್ ಇಸ್ ಈಕ್ವಲ್ ಟು 1 ಅಂತ ನಾನು ತೊಗೊಂಡ್ರೆ ದಿಸ್ ವ್ಯಾಲ್ಯೂ ಇಸ್ ಎಮ್ ಗೆ ಬರುತ್ತೆ. ಎಮ್ ಇಸ್ ಈಕ್ವಲ್ ಟು ನೋಡಿ -1 0 ಮತ್ತೆ +1 ಈ ರೀತಿ ಬರ್ತಾ ಹೋಗುತ್ತೆ ಜನರಲ್. ಸೊ ಹಾಗಾಗಿ ಇಲ್ಲಿ 3 ಪಾಸಿಬಲ್ ವೇರಿಯೇಷನ್ ನೋಡಿ. ಎಸ್ ಆರ್ಬಿಟಲಲ್ಲಿ, ಎಸ್ ಸಬ್ಶೆಲಲ್ಲಿ 1 ಆರ್ಬಿಟಲ್ ಸಾಧ್ಯ ಇದೆ, ನೆನ್ಪಿಟ್ಕೊಳ್ಳಿ. ಯಾಕೆಂದರೆ ಎಲ್ ವ್ಯಾಲ್ಯೂ 0 ಇದೆ, ಎಲ್ ವ್ಯಾಲ್ಯೂ ಕೂಡ 0 ಇದೆ. ಸೊ ಎಲ್ ವ್ಯಾಲ್ಯೂ 0 ಯಾವ ಬರುತ್ತೆ? ಓನ್ಲಿ ಫಾರ್ ಎಸ್ ಆರ್ಬಿಟಲ್ ಅಲ್ಲಿ ಬರುತ್ತೆ. ಇಲ್ಲಿ ಬಂದಾಗ ಯಾವುದು? ದಿಸ್ ಇಸ್ ಎಸ್, ಇದು ಪಿ, ದಿಸ್ ಇಸ್ ಡಿ, ನೆಕ್ಸ್ಟ್ ಎಫ್ ಅಂತ ಕರಿತಾ ಹೋಗ್ತೀವಿ. ಸೊ ಹಾಗಾಗಿ ಆ ವ್ಯಾಲ್ಯೂಸನ್ನು ನೀವು ನೋಡ್ತಾ ಬನ್ನಿ. ಇಟ್ ಮೀನ್ಸ್ ದಟ್ ಇಟ್ ಇಸ್ ಓನ್ಲಿ 1 ಆರ್ಬಿಟಲ್ ಅಂತ ಕೂಡ ನಾವು ಕರಿತಾ ಹೋಗ್ತೀವಿ. ಸೊ ಅದೇ ರೀತಿ ನಾವು ನೋಡೋದಾದರೆ ಇನ್ನೊಂದು ಪಾಯಿಂಟನ್ನು ನಿಮಗೆ ಕ್ಲಿಯರ್ ಮಾಡ್ಬಿಡ್ತೀನಿ, ನಿಜವಾಗ್ಲೂ ನೆನ್ಪಿಟ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲಿ ಹೇಳುವಾಗ ದಿಸ್ ಇಸ್ ಎಸ್. ಫಾರ್ ಎಸ್ ಅಲ್ಲಿ ಎಲ್ ಇಸ್ ಈಕ್ವಲ್ ಟು 0. ಎಲ್ ಅಂದರೆ ಯಾವುದು? ಅಜಾಮತಲ್ ಕ್ವಾಂಟಮ್ ನಂಬರ್ ಎಲ್ಲೂ ಕೂಡ 0 ಇರುತ್ತೆ.
ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ ಎಮ್ ಕೂಡ 0 ಇರುತ್ತೆ. ಸೊ ಇಲ್ಲಿ ಓನ್ಲಿ ಒನ್ ಆರ್ಬಿಟಲ್ ಇಸ್ ಪಾಸಿಬಲ್. ಓನ್ಲಿ ಒನ್ ಆರ್ಬಿಟಲ್ ಇಸ್ ಪಾಸಿಬಲ್. ಓನ್ಲಿ ಒನ್ ಆರ್ಬಿಟಲ್ ಇಸ್ ಪಾಸಿಬಲ್. ಕ್ಲಿಯರ್? ನೋಡಿ, ಒಂದು ಆರ್ಬಿಟಲ್ ಸಾಧ್ಯ ಇದೆ. ಸೊ ಅದೇ ನಾವು ಈ ಕಡೆ ಬರ್ತೀವಿ. ಈಗ ಎಲ್ಲಿ ಬರ್ತೀವಿ? ಫಾರ್ ಪಿ ಆರ್ಬಿಟಲ್ ಬಂದಾಗ ಎಲ್ ಇಸ್ ಈಕ್ವಲ್ ಟು 1. ಎಲ್ಲಿ 1 ಕೊಟ್ಟಾಗ ಏನಾಯ್ತು? ಇಲ್ಲಿ -1 0 1. ನೋಡಿ, ಹಿಯರ್ 3 ಆರ್ಬಿಟಲ್ಸ್ ಆರ್ ಪಾಸಿಬಲ್. ಬರ್ಕೋಬೋದಾ? 3 ಆರ್ಬಿಟಲ್ಸ್ ಆರ್ ಪಾಸಿಬಲ್. ಕ್ಲಿಯರ್? ಅಜಾಮೆಟ್ರಲ್ ಕ್ವಾಂಟಮ್ ನಂಬರ್ 1 ಆಗಿದ್ದಾಗ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರಲ್ಲಿ 3 ಆರ್ಬಿಟಲ್ಸ್ ಬರುತ್ತೆ. ಯಾವಾಗ? ಪಿ ಆರ್ಬಿಟಲ್ ತಗೊಂಡಾಗ. ಅಜಾಮೆಟ್ರಲ್ ಕ್ವಾಂಟಮ್ ನಂಬರ್ ಎಲ್ ಇಸ್ ಈಕ್ವಲ್ ಟು 0 ಬಂದಾಗ ಅದು ಒಂದಿರುತ್ತೆ, ಮ್ಯಾಗ್ನೆಟಿಕ್ ಅಲ್ಲೂ ಕೂಡ 1 ಆರ್ಬಿಟಲ್ ಇಸ್ ಪಾಸಿಬಲ್ ಅಂತ ಕರಿತೀವಿ. ಸೊ ಅದೇ ಇನ್ ಕೇಸ್ ಡಿ ಬಂದಾಗ ಎಲ್ ಇಸ್ ಈಕ್ವಲ್ ಟು 2 ತಗೊಂಡಾಗ 5 ಬರುತ್ತೆ. ಎಮ್ ಗೆ ನೋಡಿ, ಎಮ್ ಇಸ್ ಈಕ್ವಲ್ ಟು -2 +1 0 +2 +1. ಕೌಂಟ್ ಇಟ್ ಹಿಯರ್ 1 2 3 4 5. ಇಲ್ಲಿ ಬರ್ಕೊಳ್ಬೇಕು. 5 ಆರ್ಬಿಟಲ್ಸ್ ಆರ್ ಪಾಸಿಬಲ್. 5 ಆರ್ಬಿಟಲ್ಸ್ ಸಾಧ್ಯ ಇದೆ. 5 ಆರ್ಬಿಟಲ್ಸ್ ಆರ್ ಪಾಸಿಬಲ್. ಕ್ಲಿಯರ್? ಯಾವಾಗ? ಎಲ್ ಇಸ್ ಈಕ್ವಲ್ ಟು 2 ಆದಾಗ. ಎಲ್ ಇಸ್ ಈಕ್ವಲ್ ಟು 0, ಎಮ್ ಇಸ್ ಈಕ್ವಲ್ ಟು 0. ಸೊ ಎಲ್ ಇಸ್ ಈಕ್ವಲ್ ಟು 1, ಎಮ್ ಇಸ್ ಈಕ್ವಲ್ ಟು 3. 3 ಪಾಸಿಬಲ್ ಆರ್ಬಿಟ್ ಬರುತ್ತೆ. ಅದೇ ಎಲ್ ಇಸ್ ಈಕ್ವಲ್ ಟು 2, ಎಮ್ ಇಸ್ ಈಕ್ವಲ್ ಟು 5. 5 ಆರ್ಬಿಟಲ್ಸ್ ಆರ್ ಪಾಸಿಬಲ್ ವ್ಯಾಲ್ಯೂಸ್ಗಳು. ಅದೇ ರೀತಿ ಲಾಸ್ಟ್ ಎಫ್ ಬಂದರೆ ಎಲ್ ಇಸ್ ಈಕ್ವಲ್ ಟು 3. ಸೊ ಎಮ್ ನೋಡ್ಕೊಳ್ಳಿ, -3 -2 -1 0 +3 +2 +1. ಕೌಂಟ್ ಮಾಡಿ. 1 2 3 4 5 6 7 7 ಆರ್ಬಿಟಲ್ಸ್ ಆರ್ ಪಾಸಿಬಲ್. ಯಾವಾಗ? ಎಲ್ ಇಸ್ ಈಕ್ವಲ್ ಟು 3. ದಿಸ್ ಇಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ಅಜಾಮೆಟ್ರಲ್ ಕ್ವಾಂಟಮ್ ನಂಬರ್ ಅಂಡ್ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್. ಅಜಾಮೆಟ್ರಲ್ ಕ್ವಾಂಟಮ್ ನಂಬರ್ನು ಮತ್ತು ಮ್ಯಾಗ್ನೆಟಿಕ್ ಕ್ವಾಂಟಮ್ ಎರಡನ್ನೂ ಕೂಡ ನಾವು ರಿಲೇಶನ್ಶಿಪ್ಪಲ್ಲಿ ಸೇರಿಸಿದ್ರೆ ಅದೇನು ಸಿಗುತ್ತೆ ನಮಗೆ ಅಂತ ಹೇಳಿದ್ರೆ, ಎಲ್ ವ್ಯಾಲ್ಯೂ 0 ಆದಾಗ ಎಮ್ ಕೂಡ 0 ಆಗಿರುತ್ತೆ. ಇಟ್ ಈಸ್ ಓನ್ಲಿ 1 ಆರ್ಬಿಟಲ್ ಇಸ್ ಪಾಸಿಬಲ್. ಅದೇ ಎಲ್ ಇಸ್ ಈಕ್ವಲ್ ಟು 1 ಕೊಟ್ಟಾಗ ಎಮ್ ಇಸ್ ಈಕ್ವಲ್ ಟು -1 0 +1 ಬರೋದ್ರಿಂದ 3 ಆರ್ಬಿಟಲ್ಸ್ ಆರ್ ಪಾಸಿಬಲ್. ಇನ್ ಕೇಸ್ ಆಫ್ ಪಿ ಆರ್ಬಿಟಲ್ ಎಲ್ ಇಸ್ ಈಕ್ವಲ್ ಟು 0 ಎಸ್ ಆರ್ಬಿಟಲ್, ಎಲ್ ಇಸ್ ಈಕ್ವಲ್ ಟು 1 ಪಿ ಆರ್ಬಿಟಲ್, ಎಲ್ ಇಸ್ ಈಕ್ವಲ್ ಟು 2 ಡಿ ಆರ್ಬಿಟಲ್, ಎಲ್ ಇಸ್ ಈಕ್ವಲ್ ಟು 2 ಡಿ ಆರ್ಬಿಟಲ್. ಬಟ್ ಹಿಯರ್ 5 ಆರ್ಬಿಟಲ್ಸ್ ಆರ್ ಪಾಸಿಬಲ್. ಇನ್ ಕೇಸ್ ಆಫ್ ಎಮ್, ಎಮ್ ಅಲ್ಲಿ -2 -1 0 +2 +1. ಸೊ ಹಾಗಾಗಿ 5 ಆರ್ಬಿಟಲ್ಸ್ ಆರ್ ಪಾಸಿಬಲ್ ಇನ್ ಕೇಸ್ ಆಫ್ ಎಲ್ ಇಸ್ ಈಕ್ವಲ್ ಟು 2 ಫಾರ್ ಡಿ ಆರ್ಬಿಟಲ್. 7 ಆರ್ಬಿಟಲ್ಸ್ ಆರ್ ಪಾಸಿಬಲ್ ಇನ್ ಕೇಸ್ ಆಫ್ ಎಲ್ ಇಸ್ ಈಕ್ವಲ್ ಟು 3 ಇನ್ ಎಫ್ ಆರ್ಬಿಟಲ್ಸ್. ಈ ಥರ ಇದೆ ಕಂಡೀಷನ್ಸ್. ಹಾಗಾಗಿ ಇದೇನಕ್ಕೆ ಹೆಲ್ಪ್ ಮಾಡುತ್ತಪ್ಪ ಅಂತ ಹೇಳಿದ್ರೆ, ಇವೆರಡೂ ಕೂಡ ಅಜಾಮೆಟ್ರಲ್ ಕ್ವಾಂಟಮ್ ನಂಬರ್ ಮತ್ತು ಮ್ಯಾಗ್ನೆಟಿಕ್ ಕ್ವಾಂಟಮ್ ಎರಡೂ ಕೂಡ ರಿಲೇಶನ್ಶಿಪ್ಪನ್ನು ಕೂಡ ನಾವು ನೋಡ್ಕೋಬೋದು. ದಟ್ಸ್ ಆಲ್. ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡಿ, ಜಸ್ಟ್ ನೆನಪಲ್ಲಿ ಇಟ್ಕೊಳ್ಳಿ. ನಾನು ಮತ್ತೊಂದು ಸಲ ಬ್ರೀಫ್ ಅಪ್ ಮಾಡ್ತೀನಿ ನಿಮಗೆ. ಈ ಕ್ವಾಂಟಮ್ ನಂಬರ್ಸ್ಗಳಲ್ಲಿ ಯಾವುದು ಸೈಜನ್ನು ಹೇಳುತ್ತೆ, ಯಾವುದು ಶೇಪನ್ನು ಹೇಳುತ್ತೆ, ಯಾವುದು ಓರಿಯೆಂಟೇಷನ್ ಹೇಳುತ್ತೆ, ಏನು ವ್ಯಾಲ್ಯೂಸ್ ಬರುತ್ತೆ ಅಂತ ನೆನ್ಪಿಟ್ಕೊಂಡ್ರೆ ಸಾಕು. ಮತ್ತು ಆ ಸಿಂಬಲ್ಸ್ ನಿಮಗೆ ಗೊತ್ತಿರಬೇಕು. ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಅಂದರೆ ಸ್ಮಾಲ್ ಎನ್ ತೊಗೊಳ್ತೀವಿ, ಅಜಾಮೆಟ್ರಲ್ ಅಂದಾಗ ಸ್ಮಾಲ್ ಎಲ್ ತೊಗೊಳ್ತೀವಿ, ಮ್ಯಾಗ್ನೆಟಿಕಲ್ಲಿ ಸ್ಮಾಲ್ ಎಮ್ ತೊಗೊಳ್ತೀವಿ. ಇವೆಲ್ಲ ಇದೆ. ಸಂಬಂಧಪಟ್ಟ ಒಂದು ಟ್ಯಾಬರ್ ಕಾಲಮ್ ಕೂಡ ಇದೆ, ಏನೇನು ಆ ವ್ಯಾಲ್ಯೂಸ್ಗಳನ್ನ ಯಾವ ರೀತಿ ನಾವು ಕನ್ಸ್ಟ್ರಕ್ಟ್ ಮಾಡ್ಬೋದು ಅಂತ. ಸೊ ಆ ಟ್ಯಾಬರ್ ಕಾಲಮನ್ನು ಕೂಡ ಸ್ವಲ್ಪ ನೋಡ್ಕೊಂಬಿಡೋಣ ಜನರಲಾಗಿ. ಆ ಟ್ಯಾಬರ್ ಕಾಲಮ್ ಜಸ್ಟ್ ಇಲ್ಲಿದೆ, ನಾನು ಹೇಳ್ತಾ ಹೋಗ್ತೀನಿ. ಆ ಟ್ಯಾಬರ್ ಕಾಲಮಲ್ಲಿ ಎನರ್ಜಿ ಲೆವೆಲ್ಸ್ ಅಂತ ಬರುತ್ತೆ. ಕೆ ಎಲ್ ಎಮ್ ಎನ್ ಅಂತ ಎನರ್ಜಿ ಲೆವೆಲ್ಸ್ ಬರುತ್ತೆ. ಆ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ಸ್ ವ್ಯಾಲ್ಯೂಸ್ಗಳು ಕೆ ಅಲ್ಲಿ 1 ಆಗಿರುತ್ತೆ, ಎಲ್ ಅಲ್ಲಿ 2 ಆಗಿರುತ್ತೆ, ಎಮ್ ಅಲ್ಲಿ 3 ಆಗುತ್ತೆ, ಎನ್ ಅಲ್ಲಿ 4 ಆಗಿರುತ್ತೆ. ಪಾಸಿಬಲ್ ವ್ಯಾಲ್ಯೂಸ್ ಎಲ್ಲಿ ಬಂದಾಗ ಕೆಗಾದರೆ 0 ಬರುತ್ತೆ, ಇನ್ನೊಂದು ಕಡೆ 0 1 ಬರುತ್ತೆ, 0 1 2 ಬರುತ್ತೆ, 0 1 2 3 ಅಂತ ಬರುತ್ತೆ. ಸೊ ಅದರಲ್ಲಿ 0 ಅಂತ ಬಂದಾಗ ಓನ್ಲಿ ಎಸ್ ಆರ್ಬಿಟಲ್ ಸಾಧ್ಯ ಇದೆ. 0 1 ಅಂತ ಬಂದಾಗ ಎಸ್ ಮತ್ತು ಪಿ ಇರುತ್ತೆ. ಅದೇ ರೀತಿ 0 1 2 ಅಂತ ಬಂದಾಗ ಎಸ್ ಪಿ ಮತ್ತು ಡಿ ಅಂತ ಬರುತ್ತೆ. 0 1 2 3 4 0 1 2 3 ಅಂತ ಬಂದಾಗ ಎಸ್ ಪಿ ಮತ್ತು ಡಿ ಎಫ್ ಅಂತ ಆರ್ಬಿಟಲ್ಸ್ ಕೂಡ ಬರ್ತಾ ಹೋಗುತ್ತೆ. ಅವು ಎನರ್ಜಿ ಲೆವೆಲ್ಸ್ ಕೂಡ ಬರ್ತಾ ಹೋಗುತ್ತೆ. ಅದೊಂದು ಟ್ಯಾಬರ್ ಕಾಲಮಲ್ಲಿ ನೋಡ್ಕೊಂಡ್ರೆ ಸಾಕು. ಅದು ನೋಡಿ, ಆ ಟ್ಯಾಬರ್ ಕಾಲಮ್ ಏನಪ್ಪ ಅಂದರೆ ಕೆ ಎಲ್ ಎಮ್ ಎನ್ ಅಂತ ನಾನು ಬರ್ಕೊಂಡಿದ್ದೀನಿ. ಕ್ಲಿಯರ್? ಇದರ ಬರ್ಕೊಂಡಿದ್ದೀನಿ. ಸೊ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಅಂದರೆ ಎನ್ ವ್ಯಾಲ್ಯೂ ಕೆ 1 ಆಗಿರುತ್ತೆ, ಇಲ್ಲಿ 2 ಆಗುತ್ತೆ, ಇಲ್ಲಿ 3 ಆಗುತ್ತೆ, ಇಲ್ಲಿ 4 ಆಗುತ್ತೆ. ಕ್ಲಿಯರ್? ಅದನ್ನು ರೆಪ್ರೆಸೆಂಟ್ ಮಾಡ್ಬಿಡ್ತೀನಿ. ಓಕೆ, ಸೊ ನೋಡ್ಕೊಳ್ಳಿ, ಈ ರೀತಿ ಇದೆ. ಕ್ಲಿಯರ್? ಎನ್ ವ್ಯಾಲ್ಯೂಸ್. ಸೊ ಪಾಸಿಬಲ್ ವ್ಯಾಲ್ಯೂಸ್ಗಳು ಯಾವ? ಪಾಸಿಬಲ್ ವ್ಯಾಲ್ಯೂಸ್ ಆಫ್ ಎಲ್, ಇದು ಎಲ್ಲದೂ ಕೂಡ ಶೆಲ್ಸ್. ಇದು ಶೆಲ್ಸ್, ಇದು ಕ್ವಾಂಟಮ್ ನಂಬರ್ ಎನ್. ಇದು ಪಾಸಿಬಲ್ ವ್ಯಾಲ್ಯೂಸ್ ಆಫ್ ಎಲ್ ಅಲ್ಲಿ 0 ಇದೆ, ಇದರಲ್ಲಿ 0 1 ಇರುತ್ತೆ, ಇದರಲ್ಲಿ 0 1 2 ಇರುತ್ತೆ, ಇದರಲ್ಲಿ 0 1 2 3 ಇದೆ. ನೋಡ್ಕೊಳ್ಳಿ, ಪಾಸಿಬಲ್ ವ್ಯಾಲ್ಯೂಸ್. ಇಲ್ಲಿ ಎನ್ ವ್ಯಾಲ್ಯೂ 1 ಇದ್ದಾಗ ಎನ್ ವ್ಯಾಲ್ಯೂ 0 ಇರುತ್ತೆ, ಎನ್ ವ್ಯಾಲ್ಯೂ 2 ಇದ್ದಾಗ 0 1 ಇರುತ್ತೆ, 3 ಇದ್ದಾಗ 0 1 2 ಇರುತ್ತೆ, 4 ಇದ್ದಾಗ 0 1 2 3 ಅಂತ ಇರುತ್ತೆ. ಇದರ ಪಾಸಿಬಲ್ ವ್ಯಾಲ್ಯೂಸ್. ಡೆಸಿಗ್ನೇಷನ್ ಆಫ್ ಸಬ್ಷನ್. ಸಬ್ಷನ್ ಹೆಂಗೆ ಕೊಡುತ್ತೆ? ಕೆ ಅಲ್ಲಿ ದಿಸ್ ಇಸ್ ಎಸ್ ಅಂತ ಕೊಡ್ಬೋದು. ಇನ್ನು ಎರಡನೇದು ಹೆಂಗೆ ಬರುತ್ತೆ? ಎಸ್ ಮತ್ತು ಪಿ ಎರಡೂ ಬರುತ್ತೆ. ಮೂರಿದಾಗ ಎಸ್ ಪಿ ಮತ್ತು ಡಿ ಬರುತ್ತೆ.
ಇಲ್ಲಿ ಎಸ್ ಪಿ ಡಿ ಮತ್ತೆ ಎಫ್ ನೆನಪಿದೆಯಾ? ದೀಸ್ ಆರ್ ದ ಪಾಸಿಬಲ್ ಸಬ್ಸ್ಟೆನ್ಸ್. These are the possible substance. ಈ ರೀತಿ ಬರುತ್ತೆ. ಈ ರೀತಿ ಈ ಥರ ಬರ್ತಾ ಹೋಗುತ್ತೆ. ಕ್ಲಿಯರ್ ನೋಡ್ಬೋದು. ಕ್ಲಿಯರ್ ಅಂದ್ರೆ ಕೆ ಇಲ್ಲಿ ಕೆ ಆರ್ ದ ಸಬ್ಸ್ಟೆನ್ಸ್ ಅಥವಾ ಇದರಲ್ಲಿ ಎನರ್ಜಿ ಲೆವೆಲ್ಸ್. ದೀಸ್ ಆರ್ ದ ಎನರ್ಜಿ ಲೆವೆಲ್ಸ್ ಅಥವಾ ಶೆಲ್ಸ್ ಅಂತ ಕೂಡ ಕರಿತಾ ಹೋಗ್ತೀವಿ. ಸೊ ಕೆ ಅಂತ ತಗೊಂಡಾಗ ಎನ್ ವ್ಯಾಲ್ಯೂ, ಎನ್ ಇಸ್ ದ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ವ್ಯಾಲ್ಯೂ 1 2 3 4 ಅಂತ ಬರುತ್ತೆ. ಎಲ್ ವ್ಯಾಲ್ಯೂ 0. ಅಲ್ಲಿ ಪಾಸಿಬಲ್ ಏನು ಬರುತ್ತೆ? 0 ಆಗಿದ್ದಾಗ ಅದು ಎಸ್ ಸಬ್ಶೆಲ್ ಆಗಿರುತ್ತೆ. 0 1 ಆದಾಗ ಎಸ್ ಸಬ್ಶೆಲ್ ಮತ್ತು ಪಿ ಎರಡೂ ಬರುತ್ತೆ. ಸೊ ಇಲ್ಲಿ ಇದ್ದಾಗ 0ಗೆ ಎಸ್ ಬಂತು, 1ಗೆ ಪಿ ಬಂತು, ಡಿಗೆ 2 ಬಂತು. ಹಾಗಾಗಿ ಇವಾಗ 0ಗೆ ಎಸ್ ಬಂತು, 1ಗೆ ಪಿ ಬಂತು, 2ಗೆ ಡಿ ಬಂತು, 3ಗೆ ಎಫ್. ಹಾಗಾಗಿ ಸಬ್ಶೆಲ್ ಅಂತ ಬಂದಾಗ ಎಸ್ ಪಿ ಎಸ್ ಪಿ ಡಿ ಮತ್ತು ಎಸ್ ಪಿ ಡಿ ಎಫ್ ಅಂತ ಸಬ್ಸ್ಟೆನ್ಸ್ಗಳು ಬರ್ತಾ ಹೋಗುತ್ತೆ. ಸೊ ಓಕೆ, ಇದರ ದ ಪಾಸಿಬಲ್ ಯಾವುದು ಸಬ್ಸ್ಟೆನ್ಸ್. ಪಾಸಿಬಲ್ ವ್ಯಾಲ್ಯೂಸ್ ಆಫ್ ಎಮ್ ಇದರಲ್ಲಿ ಮತ್ತೆ ನೆಕ್ಸ್ಟ್ ನಾವು ನೋಡೋದಾದ್ರೆ ಪಾಸಿಬಲ್ ವ್ಯಾಲ್ಯೂಸ್ ಆಫ್ ಎಮ್ ಸೇಮ್ ಎಮ್ ಬರುತ್ತೆ ನೋಡಿ. ಪಾಸಿಬಲ್ ವ್ಯಾಲ್ಯೂಸ್ ಆಫ್ ಎಮ್ ಅಂತ ಹೇಳಿದ್ರೆ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ ನೆನ್ಪಿಟ್ಕೊಳ್ಳಿ. ನಾನು ಸಿಂಬಲ್ಸ್ ಮಾತ್ರ ಹೇಳ್ತಾ ಇದ್ದೀನಿ. ಈಗ ಎನ್ ಅಂತ ಬಂತು ಅಂತ ಹೇಳಿದ್ರೆ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರು, ಕ್ಲಿಯರ್. ಎಲ್ ಅಂದರೆ ಅಜಮತಲ್ ಕ್ವಾಂಟಮ್ ನಂಬರು, ಸ್ಮಾಲ್ ಎಮ್ ಅಂತ ಹೇಳಿದ್ರೆ ಮ್ಯಾಗ್ನೆಟಿಕ್. ಇದು ಇಲ್ಲಿ 3 ಬರುತ್ತೆ. ಸೊ ದಿಸ್ ಟೇಬಲ್ ಕಾಲಮ್ ಇಂಡಿಕೇಟ್ಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್, ಅಜಮತಲ್ ಕ್ವಾಂಟಮ್ ನಂಬರ್ ಆ್ಯಂಡ್ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್. ಎನ್ ಆ್ಯಂಡ್ ಎಲ್ ಆ್ಯಂಡ್ ಎಮ್ 3 ಹೇಳಿದ್ವಿ. ಎನ್ ಹೇಳಿದ್ವಿ, ಎಲ್ ಹೇಳಿದ್ವಿ, ಶೇಪ್ ಹೇಳಿದ್ವಿ. ನೆಕ್ಸ್ಟ್ ಏನು ಹೇಳ್ತೀವಿ? ಎಮ್ ಹೇಳ್ತೀವಿ. ಎಮ್ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್, ಅದನ್ನೇ ನಂಬರ್ ಆಫ್ ಅದನ್ನೇ ಹೇಳ್ತಾರೆ ಪಾಸಿಬಲ್ ವ್ಯಾಲ್ಯೂಸ್ ಆಫ್ ಎಮ್. ನೋಡಿ ಇಲ್ಲಿ 0 ಇದೆ ಸರ್, ಇಲ್ಲಿ ಕೂಡ 0 ಅಂತ ಬರ್ಕೋಬೋದಾ? ನೋಡಿ ಇಲ್ಲಿ 1 ಇದೆ. 0 ಮತ್ತು 1 ಎಸ್ ಪಿ ಅಂತ ಹೇಳ್ತಾರೆ ಜನರಲ್ ಆಗಿ. ಸೊ ಆಗ ಏನು ಬರಿಬೋದು? ಎಸ್ ಆರ್ಬಿಟಲ್ನಿಂದ ಇಲ್ಲಿ 0 ಅಂತ ಒಂದಕ್ಕೆ ಬರುತ್ತೆ. ಪಿ ಇರೋದ್ರಲ್ಲಿ +1 -1 0 ಮತ್ತೆ +1. ಕ್ಲಿಯರಾ? ಬರಿಬೋದು ಹೆಂಗೆ ಜನರಲ್ ಆಗಿ ಪಾಸಿಬಲ್ ವ್ಯಾಲ್ಯೂಸ್ಗಳು? ಕ್ಲಿಯರ್. ನೆಕ್ಸ್ಟ್ ಅದೇ ರೀತಿ ಇಲ್ಲಿ ನೋಡಿ 0 ಎಸ್ಸಿಗೆ, ಪಿ ಬರೆಯುವಾಗ -1 0 +1 ಬರ್ಕೋಬೋದಾ ಜನರಲ್ ಆಗಿ? ಡಿ ನೋಡಿಲಿ -2 -1 0 +2 +1. ಕ್ಲಿಯರ್? ನೋಡಿ ಇಲ್ಲಿ ಬರುವಾಗ 0 ನೆನ್ಪಿಟ್ಕೊಳ್ಳಿ. 0 1 ಇದೆ, -1 0 +1 2 ಇದೆ, -2 -1 0 +2 +1 3 ಇದೆ, -3 -2 -1 0 +3 +2 +1. ಕೌಂಟ್ ಮಾಡಿ ಎಷ್ಟು ಎನರ್ಜಿ ಲೆವೆಲ್ಸ್ ಬರುತ್ತೆ. ಅಬ್ಸರ್ವ್ ಮಾಡಿ, ನೋಡ್ಕೊಳ್ಳಿ. ಈ ಪ್ರಕಾರ ಈಗ ಎಲ್ಲ ನಂಬರ್ಸ್ನ ಬರ್ಕೊಂಡಿದ್ದೀವಿ. ಸೊ ಟೋಟಲ್ ಈಗ ಸೊ ದ ನಂಬರ್ ಆಫ್ ಆರ್ಬಿಟಲ್ಸ್ ಇನ್ ಎ ಸಬ್ಶೆಲ್, ಎಷ್ಟು ಆರ್ಬಿಟಲ್ಸ್ಗಳು ಬರ್ತವೆ ಜನರಲ್? ಟೋಟಲ್ ಆರ್ಬಿಟಲ್ಸ್ ಕೌಂಟ್ ಮಾಡಿ. ಎಸ್ ಆರ್ಬಿಟಲ್ಸ್ ಬರುತ್ತೆ. ಟೋಟಲ್ ನಂಬರ್ ಆಫ್ ಆರ್ಬಿಟಲ್ಸ್, ದ ಟೋಟಲ್ ನಂಬರ್ ಆಫ್ ಆರ್ಬಿಟಲ್ಸ್ ಇನ್ ಎಸ್ ಆರ್ಬಿಟಲ್ ಇಸ್ 1 ಆರ್ಬಿಟಲ್. ದಿಸ್ ಈಸ್ ಟೋಟಲ್ ನಂಬರ್ ಆಫ್ ಆರ್ಬಿಟಲ್ಸ್. ಸರಿ ಅಲ್ಲಪ್ಪ? ಟೋಟಲ್ ನಂಬರ್ ಆಫ್ ಆರ್ಬಿಟಲ್ಸ್ ಅಲ್ಲಿ 1 ಬರುತ್ತೆ. ಇಲ್ಲಿ ನೋಡ್ಕೊಳ್ಳಿ, 1 2 3 4 ದಿಸ್ ಇಸ್ 1 + 3 is equal to 4. Therefore 4 orbitals are possible. Clear? ಇಲ್ಲಿ 1 + 3 ನೋಡಿ 1 per s 1 2 3 1 2 3 4 5. This is 5. Total is 9. ಎಲ್ಲಿ s k is equal to 1. s subshell ಅಲ್ಲಿ total number of orbitals is 1. p ಅಲ್ಲಿ 4. d ಅಲ್ಲಿ ಎಷ್ಟು ಹೇಳ್ತೀನಿ ಈಗ? ಸೊ ಡಿ ಅಲ್ಲಿ ಹೇಳ್ತಾರೆ ನಿಮಗೆ 9. ಸರಿನಾ? ಅಂದರೆ ಶೆಲ್ ಕೆ ಶೆಲ್ಲಲ್ಲಿ 1 ಆರ್ಬಿಟಲ್ ಇಸ್ ಪಾಸಿಬಲ್, ಎಲ್ ಶೆಲ್ಲಲ್ಲಿ 4 ಆರ್ಬಿಟಲ್ಸ್ ಇಸ್ ಪಾಸಿಬಲ್, ಎಮ್ ಶೆಲ್ಲಲ್ಲಿ 9 ಆರ್ಬಿಟಲ್ಸ್ ಇಸ್ ಪಾಸಿಬಲ್. ಲಾಸ್ಟ್ ನೀವು ಬರೋಣ. ಈಗ ಲಾಸ್ಟ್ ನೋಡ್ಕೊಳ್ಳಿ, 1 + 3 + 5 + 7. ಸೊ ಟೋಟಲ್ ಕೌಂಟ್ ಮಾಡಿ. ಸೊ ಟೋಟಲ್ 7 5 12 12 + 4 is 16. 16 possible orbitals. 16 possible orbitals. This is the tabular column, and this tabular column which indicates the relationship between principal quantum number n, azimuthal quantum number and magnetic quantum number. ಇಲ್ಲಿ ಏನಪ್ಪ ಅಂದರೆ ಶೆಲ್ಲನ್ನು ತೊಗೊಂಡಿದ್ದೀವಿ, ಎನರ್ಜಿ ಲೆವೆಲ್ಸ್ ಕೆ ಎಲ್ ಎಮ್ ಎನ್ ಶೆಲ್ಸನ್ನು ತೊಗೊಂಡಿದ್ದೀವಿ. ಆ ಕೆ ಎಲ್ ಎಮ್ ಎನ್ ಶೆಲ್ಸ್ಗಳಲ್ಲಿ
ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ 1 ಆಗಿದ್ದಾಗ ಅಜಾಮೆಥಲ್ 0 ಆಗಿರುತ್ತೆ, ಮ್ಯಾಗ್ನೆಟಿಕ್ ಏನಾಗಿರುತ್ತೆ. ಆ ಮೂರು ರಿಲೇಶನ್ಶಿಪ್ ತೊಗೊಂಡೋದಾಗ ಸೊ ಒಂದು ಶೆಲ್ಲಲ್ಲಿ ಎಷ್ಟು ಪಾಸಿಬಿಲಿಟಿ ಇದೆ ನೋಡಿದ್ರೆ ಫೈನಲ್ ಕನ್ಕ್ಲೂಡ್ ಹೇಳ್ತಿರೋದು. ಈಗ ಈ ಟೆಂಪರ್ ಕಾಲಮ್ ನಿಮ್ಗೆ ಏನು ಹೇಳ್ತಪ್ಪ ಅಂದರೆ ಫೈನಲ್ ಕನ್ಕ್ಲೂಷನ್ ಕೆ ಎನರ್ಜಿ ಲೆವೆಲ್ನ ತೊಗೊಂಡ್ರೆ ಅದರಲ್ಲಿ 1 ಆರ್ಬಿಟರಿ ಸಾಧ್ಯ ಇದೆ, 1 ಆರ್ಬಿಟರಿ ಇಸ್ ಪಾಸಿಬಲ್. ಯಾವಾಗ? ಓನ್ಲಿ ಫಾರ್ ದ ಫಸ್ಟ್ ಎನರ್ಜಿ ಲೆವೆಲ್ ಇಸ್ ಕಾಲ್ಡ್ ಕೆ ಶೆಲ್ ಅಂತ ಕರಿತೀವಿ. ಎರಡು ಎಲ್ ಶೆಲ್ನ ತೊಗೊಂಡ್ರೆ ಸೆಕೆಂಡ್ ಎನರ್ಜಿ ಲೆವೆಲ್ ಎಲ್ ಶೆಲ್ನ ತೊಗೊಂಡ್ರೆ 4 ಆರ್ಬಿಟರ್ಸ್ ಆರ್ ಪಾಸಿಬಲ್. ಅದೇ ರೀತಿ ಎಂ ಶೆಲ್ನ ತೊಗೊಂಡ್ರೆ ಇಯರ್ 9 ಆರ್ಬಿಟರ್ಸ್ ಆರ್ ಪಾಸಿಬಲ್ ಅಂತ ಕರಿತೀವಿ. ಅದೇ ರೀತಿ ಏನನ್ನ ತೊಗೊಂಡ್ರೆ ಇಯರ್ 16 ಆರ್ಬಿಟರ್ಸ್ ಆರ್ ಪಾಸಿಬಲ್. ಸೊ ದಟ್ ಈಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ದ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಅಂಡ್ ಅಜಾಮೆಥಲ್ ಕ್ವಾಂಟಮ್ ನಂಬರ್ ಅಂಡ್ ಮ್ಯಾಗ್ನೆಟಿಕ್. ಕ್ಲಿಯರ್? ಇದೆಲ್ಲದೂ ಕೂಡ ರಿಲೇಶನ್ಶಿಪ್ ಇದೆ. ಬಟ್ ಈ ನಂಬರಲ್ಲಿ ಏನು ಹೇಳ್ಬಿಟ್ಟು ಅಂತೀರಿ, ಎಷ್ಟು ಬರೆಯೋದು ಬೇಡ. 3 ಮಾರ್ಕ್ಸಿಗೆ ಕೇಳಿದ್ರೆ ಸಿಂಪಲಾಗಿ ಬರ್ಕೊಳ್ಳಿ. ನಿಮ್ಗೆ ಏನು ಬೇಕಪ್ಪ ಅಂದರೆ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ ರೆಪ್ರೆಸೆಂಟ್ಸ್ ದ ಓರಿಯೆಂಟೇಷನ್. ಸೊ ಓರಿಯೆಂಟೇಷನ್ ಆಫ್ ಅನ್ ಆರ್ಬಿಟಲ್ ಇನ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಅದು ಇಟ್ ರೆಪ್ರೆಸೆಂಟ್ಸ್ ದ ಓರಿಯೆಂಟೇಷನ್ ಆಫ್ ಅನ್ ಆರ್ಬಿಟಲ್ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್. MF ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳಿದ್ರೆ ಸಾಕು. ಅದರಿಂದ ಈ ವ್ಯಾಲ್ಯೂಸ್ ಒಂದು ನೆನಪಿರಲಿ ನಿಮಗೆ. L = 0 ಕೊಟ್ಟಾಗ M ವ್ಯಾಲ್ಯೂ ಕೂಡ 0 ಆಗಿರುತ್ತೆ. ಓನ್ಲಿ 1 ಈಸ್ ಪಾಸಿಬಲ್. ನಾವು ಫಸ್ಟ್ ಬರ್ದಲ್ಲ ಹಾಗೆ. L = 1 ಕೊಟ್ಟಾಗ M = 3 -1 0 +1 3. L = 2 ಕೊಟ್ಟಾಗ 5 ಆರ್ಬಿಟರ್ಸ್ ಆರ್ ಪಾಸಿಬಲ್. M = -2 -1 0 +2 +1. L = 3 ಕೊಟ್ಟಾಗ 7 ಆರ್ಬಿಟರ್ಸ್ ಆರ್ ಪಾಸಿಬಲ್. ಹೇಗೆ ಹೇಳ್ತೀರಾ ಅಂದರೆ -3 -2 0. ಸೊ ಅಲ್ಲಿ ಹೇಳುವಾಗ +2 +3 +2 ಮತ್ತು +1, ಹಾಗಾಗಿ 7. ಇದೊಂದು ವ್ಯಾಲ್ಯೂಸ್ ನೆನ್ಪಿಟ್ಕೊಂಡ್ರೆ ಸಾಕು ಅಂತ ಅಂದ್ಕೊಂಡ್ರಿ. ಸೊ ಇಲ್ಲಿಗೆ ಈ 3 ಕ್ವಾಂಟಮ್ ನಂಬರ್ಸು ಕೂಡ ಕಂಪ್ಲೀಟ್ ಆಗಿದೆ. ಸೊ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಾಂಟಮ್ ನಂಬರ್ ಈಸ್ ದ ಲಾಸ್ಟ್ ಕ್ವಾಂಟಮ್ ನಂಬರ್, ಸ್ಪಿನ್ ಕ್ವಾಂಟಮ್ ನಂಬರ್. ನೋಡ್ಕೊಳ್ಳಿ, ದ ಲಾಸ್ಟ್ ಇಸ್ ದ ಸ್ಪಿನ್ ಕ್ವಾಂಟಮ್ ನಂಬರ್. ಲಾಸ್ಟ್ ಒನ್ ಇಸ್ ಸ್ಪಿನ್ ಕ್ವಾಂಟಮ್ ನಂಬರ್. ನೋಡಿ, ಸ್ಪಿನ್ ಕ್ವಾಂಟಮ್ ನಂಬರ್ ಏನು ಹೇಳುತ್ತಪ್ಪ ಅಂದರೆ ಸ್ಪಿನ್ ಬಗ್ಗೆ ಹೇಳುತ್ತೆ ಅಷ್ಟೇ ಜನರಲ್ ಆಗಿ. ದಿ ಸ್ಪಿನ್ ಕ್ವಾಂಟಮ್ ನಂಬರ್ ಇಂಡಿಕೇಟ್ಸ್ ದ ಡೈರೆಕ್ಷನ್ ಆಫ್ ಸ್ಪಿನ್ ಆಫ್ ದ ಎಲೆಕ್ಟ್ರಾನ್ಸ್, ವಿಚ್ ಇಂಡಿಕೇಟ್ಸ್ ದ direction of spin of the electrons. It may be clockwise direction or anti-clockwise. This quantum number, the spin quantum number represents the direction of spin of the electrons. It may be clockwise or anti-clockwise. It can have two values, plus of and minus of. Plus or minus of ಅಂತ ಕರಿತೀವಿ. ಪ್ಲಸ್ ಆಫ್ ಅಂದರೆ ಕ್ಲಾಕ್ವೈಸ್ ಡೈರೆಕ್ಷನ್, ಮೈನಸ್ ಆಫ್ ಅಂದರೆ ಆಂಟಿ ಕ್ಲಾಕ್ವೈಸ್. ದಟ್ಸ್ ಆಲ್. ಇಷ್ಟು ನೆನ್ಪಿಟ್ಕೊಂಡ್ರು ಕೂಡ ಸಾಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇದರಲ್ಲಿ ಲಾಸ್ಟ್ ಕ್ವಾಂಟಮ್ ನಂಬರ್ ಇಸ್ ಕಾಲ್ಡ್ ಸ್ಪಿನ್ ಕ್ವಾಂಟಮ್ ನಂಬರ್. ಸ್ಪಿನ್ ಕ್ವಾಂಟಮ್ ನಂಬರ್ ಅದನ್ನು ಸಿಂಬಲ್ ಎಸ್ ಅಂತ ಕರಿತೀವಿ. ಇದೇನು ರೆಪ್ರೆಸೆಂಟ್ ಮಾಡುತ್ತಪ್ಪ ಅಂದರೆ ದಿಸ್ ರೆಪ್ರೆಸೆಂಟ್ ದ ಸ್ಪಿನ್ ಆಫ್ ದ ಎಲೆಕ್ಟ್ರಾನ್. ಸ್ಪಿನ್ ಆಫ್ ದ ಎಲೆಕ್ಟ್ರಾನ್, ಸ್ಪಿನ್ ಆಫ್ ದ ಎಲೆಕ್ಟ್ರಾನ್ಸ್ ಅದರಲ್ಲಿ. ಸೊ ದಿಸ್ ಇಸ್ ಕ್ಲಾಕ್ವೈಸ್ ಆರ್ ಆಂಟಿ ಕ್ಲಾಕ್ವೈಸ್. ಕ್ಲಾಕ್ವೈಸ್ ಆಂಟಿ ಕ್ಲಾಕ್ವೈಸ್. ಇಟ್ ಹ್ಯಾಸ್ ಟೂ ವ್ಯಾಲ್ಯೂಸ್, ಪ್ಲಸ್ ಆರ್ ಮೈನಸ್ 2 ಅಂತ ಕರಿತೀವಿ. ಪ್ಲಸ್ ಆರ್ ಮೈನಸ್ ಆಫ್ ಅಂತ ಬರುತ್ತೆ. ಇಟ್ ಹ್ಯಾಸ್ ಟೂ ವ್ಯಾಲ್ಯೂಸ್, ಪ್ಲಸ್ ಆರ್ ಮೈನಸ್ ಆಫ್. ನೋಡಿ, ಪ್ಲಸ್ ಆಫ್ ಬಂದರೆ ದಿಸ್ ಇಸ್ ಕ್ಲಾಕ್ವೈಸ್, ದಿಸ್ ಇಸ್ ಕ್ಲಾಕ್ವೈಸ್. ಮೈನಸ್ ಆಫ್ ಬಂದರೆ ದಿಸ್ ಇಸ್ ಆಂಟಿ ಕ್ಲಾಕ್ವೈಸ್, ಆಂಟಿ ಕ್ಲಾಕ್ವೈಸ್. ದಟ್ಸ್ ಆಲ್. ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ಕ್ಲಿಯರ್? ದ ಸ್ಪಿನ್ ಕ್ವಾಂಟಮ್ ನಂಬರ್, ಸಿಂಪಲ್ ಕ್ವಾಂಟಮ್ ನಂಬರ್ ನೆನ್ಪಿಟ್ಕೊಳ್ಳಿ. This quantum number represents the spin of an electrons. This quantum number represents the direction of. This quantum number indicates only. This quantum number represents the direction of spin of an electron. Direction of spin of an electron. So it has two possible values, plus of and minus of. This plus of is clockwise direction. Minus of is anti-clockwise direction. That's all. So ಹಾಗಾಗಿ ಇಷ್ಟನ್ನು ಹೇಳ್ಕೊಂಡ್ರೆ ಸಾಕು. ದಿ ಸ್ಪಿನ್ ಆಫ್ ದ ಎಲೆಕ್ಟ್ರಾನ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಆಫ್ ಆಟಮ್ಸ್. ಅಂದರೆ ದಿಸ್ ಸ್ಪಿನ್ ಆಫ್ ಅನ್ ಎಲೆಕ್ಟ್ರಾನ್ ಇಂಪಾರ್ಟೆಂಟ್ ಆರ್ ರೆಸ್ಪಾನ್ಸಿಬಲ್ ಫಾರ್ ದ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಆಫ್ ಆಟಮ್ಸ್, ಅಯಾನ್ಸ್ ಆರ್ ಮಾಲಿಕ್ಯೂಲ್ಸ್. ಅಯಾನ್ಸ್ಗಳು ಆಟಮ್ಸ್ಗಳ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ಗೆ ಡಿಪೆಂಡ್ ಆಗಿರುತ್ತೆ. ಯಾವುದು? ದಿ ಸ್ಪಿನ್ ಆಫ್ ಅನ್ ಎಲೆಕ್ಟ್ರಾನ್ ಟೋಟಲಿ ಡಿಪೆಂಡಿಂಗ್ ಅಪಾನ್ ದ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಆಫ್ ದ ಆಟಮ್ಸ್, ಅಯಾನ್ಸ್ ಆರ್ ಮಾಲಿಕ್ಯೂಲ್ಸ್. ದಟ್ಸ್ ಆಲ್. ಈ ನಾಲ್ಕು ಕೂಡ ಕ್ವಾಂಟಮ್ ನಂಬರ್ಸ್ ನಾವು ಡಿಸ್ಕಸ್ ಮಾಡಿದ್ವಿ. ದೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಾಂಟಮ್ ನಂಬರ್ಸ್. ಡೆಫಿನೆಟ್ ನಿಮ್ಗೆ ಎಕ್ಸಾಮಲ್ಲಿ ಕೇಳ್ತಾರೆ, ನೆನ್ಪಲ್ಲಿ ಇಟ್ಕೊಳ್ಳಿ. ಎಕ್ಸಾಮಲ್ಲಿ ನಾನು ಹೇಳಿದ ಅಷ್ಟು ಪಾಯಿಂಟ್ಸ್ನ ಬರೆಯೋಕ್ಕೆ ಹೋಗಬೇಡಿ, ಭಾಳ ಕಾಂಪ್ಲಿಕೇಟ್ ಆಗುತ್ತೆ. ಸೊ ಹಾಗಾಗಿ ಅವರೇ ಕೆಲವೊಂದನ್ನು ಕೊಟ್ಬಿಟ್ಟು ಕೇಳ್ತಾರೆ. ಜನರಲ್ಗೆ ಮೇನ್ ಶೆಲ್ ಆಫ್ ಎನ್ ಆಟಮ್, ನೇಮ್ ದ ಕ್ವಾಂಟಮ್ ನಂಬರ್ ಅಂತ ಕೂಡ ಕೇಳ್ತಾರೆ. ನೆನಪಲ್ಲಿ ಇಟ್ಕೊಳ್ಳಿ. ಸಿಂಪಲ್ ಪಾಯಿಂಟ್ಸ್ ನಾನಂತೂ ಸ್ವಲ್ಪ ಕನ್ಕ್ಲೂಷನ್ ಮಾಡ್ತೀನಿ. ಇಷ್ಟು ತನಕ ಹೇಳಿದ ಎಲ್ಲದನ್ನು ಕೂಡ ನಾನು ಡೀಟೇಲ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ.
ಬಟ್ ಜನರಲ್ ನಿಮ್ಗೆ ಎಷ್ಟು ನೆನಪಿರಬೇಕಪ್ಪ ಅಂತ ಹೇಳಿದ್ರೆ ಆ ಕ್ವಾಂಟಮ್ ನಂಬರ್ ಏನು ಹೇಳುತ್ತೆ, ಸಿಗ್ನಿಫಿಕೆನ್ಸ್ ಅಂದರೆ ಅದರ ಇಂಪಾರ್ಟೆನ್ಸ್ ಏನಂತ ಕೇಳ್ತಾರೆ. ಸೊ ಹಾಗೆ ನೀವು ಏನಪ್ಪ ನಿಮ್ಗೆ ಎಷ್ಟು ಬೇಕು ಅಂದ್ರೆ ಅಷ್ಟೇ ಮಾತ್ರ ನಂಬರ್ ಇಟ್ಟು ನೋಡಿ. ಜನರಲ್ ನಾನು ಫಸ್ಟ್ನೇ ಕ್ವಾಂಟಮ್ ನಂಬರ್ ತೊಗೊಳ್ತೀನಿ, ಲಾಸ್ಟ್ ಕಂಟ್ರೋಲ್ ನಂಬರ್ ಕೊಡೀನಿ. ಸೊ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಅಂತ ನಾನು ತೊಗೊಂಡ್ರೆ ಡಿಸ್ಕೌಂಟೆಡ್ ಬೈ ಈ ಥರ ಬರ್ಕೊಳ್ಳಿ. ಎರಡನೇದು ಯಾವಾಗಪ್ಪ ಅಂತ ಹೇಳಿದ್ರೆ ಅಜಮತಲ್ ಕ್ವಾಂಟಮ್ ನಂಬರ್. The second one is the azimuthal quantum number, small l, and third one is called as magnetic quantum number. Magnetic quantum number, small l. So the fourth one is called as spin quantum number. Spin quantum number, this is S ಅಂತ ಹೇಳಿ ನೋಡಿ. ನೆನ್ಪಿಟ್ಕೊಳ್ಳಿ, ನಾನು ಕ್ಲಿಯರ್ ಮಾಡ್ಬಿಡ್ತೀನಿ ಕಂಟ್ರೋಲ್. So principal quantum number, it represents the main shell of an atom and size of an orbital. Clear? ಅಷ್ಟು ಸಾಕು. ಮೇನ್ ಶೆಲ್ ನೋಡಿ, ಎರಡೇ ಪಾಯಿಂಟ್. ದಿಸ್ ಇಸ್ ಕಾಲ್ಡ್ ಮೇನ್ ಶೆಲ್. ನೋಡಿ, ಮೇನ್ ಶೆಲ್ ಮತ್ತೆ ಸೈಜ್. ಕ್ಲಿಯರ್? ಸೊ ದಿಸ್ ಕ್ವಾಂಟಮ್ ನಂಬರ್ ರೆಪ್ರೆಸೆಂಟ್ಸ್ ದ ಮೇನ್ ಶೆಲ್ ಅಂಡ್ ಸೈಜ್ ಆಫ್ ಅನ್ ಆರ್ಬಿಟಲ್. ಎರಡನೇದು, ದಿಸ್ ಈಸ್ ರೆಪ್ರೆಸೆಂಟ್ಸ್ ದ ಸಬ್ ಶೆಲ್ ಅಂಡ್ ಶೇಪ್. ಕ್ಲಿಯರ್? ಹಿಂಗೆ ಕೇಳೋದು. ಸೊ ನೇಮ್ ದ ಕ್ವಾಂಟಮ್ ನಂಬರ್ಸ್, ನೇಮ್ ದ ಕ್ವಾಂಟಮ್ ನಂಬರ್ಸ್ ವಿಚ್ ರೆಪ್ರೆಸೆಂಟ್ಸ್ ಮೇನ್ ಶೆಲ್ ಅಂಡ್ ಸಬ್ ಶೆಲ್ ಅಂತ ಕೇಳ್ತಾರೆ. ಅವನು ಏನು ಬರಬೇಕು? ಪ್ರಿನ್ಸಿಪಲ್. ಸೊ ಮೇನ್ ಶೆಲ್ಲು ಮತ್ತು ಸೈಜನ್ನ ಹೇಳಿದರೆ ಅದು ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರು. ಸಬ್ ಶೆಲ್ಲು ಮತ್ತು ಶೇಪನ್ನು ಹೇಳಿದರೆ ಅದು ಅಜಿಮುಥಲ್ ಕ್ವಾಂಟಮ್ ನಂಬರು. ಓರಿಯೆಂಟೇಷನ್ ಆಫ್ ಡೈರೆಕ್ಷನ್ ಇನ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ನೋಡಿ ಇಲ್ಲಿ ಓರಿಯೆಂಟೇಷನ್, ಓರಿಯೆಂಟೇಷನ್ ಆಫ್ ಡೈರೆಕ್ಷನ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್. ಓರಿಯೆಂಟೇಷನ್ ಆಫ್ ಡೈರೆಕ್ಷನ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳಿದರೆ ಅದು ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್. The direction of spin of an electron. The direction of next. Direction of spin. Direction of spin of an electron. Clockwise ಇರಬಹುದು ಅಥವಾ ಆಂಟಿ ಕ್ಲಾಕ್ವೈಸ್. ಡೈರೆಕ್ಷನ್ ಅಂತ ಹೇಳಿದ್ರೆ ದಟ್ ಇಸ್ ಕಾಲ್ಡ್ ಸ್ಪಿನ್ ಕ್ವಾಂಟಮ್ ನಂಬರ್. ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಮೇನ್ ಶೆಲ್ಲು ಸೈಜನ್ನು ರೆಪ್ರೆಸೆಂಟ್ ಮಾಡಿದ್ರೆ, ಮೇನ್ ಶೆಲ್ ಅಂಡ್ ಸೈಜ್ ಆಫ್ ಅನ್ ಆರ್ಬಿಟಲ್ ರೆಪ್ರೆಸೆಂಟ್ ಮಾಡಿದ್ರೆ ಅದು ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರು. ಸಬ್ ಶೆಲ್ ಮತ್ತು ಶೇಪ್ ಆಫ್ ಅನ್ ಆರ್ಬಿಟಲ್ ಎಕ್ಸ್ಪ್ಲೇನ್ ಮಾಡಿದ್ರೆ ದಟ್ ಇಸ್ ಕಾಲ್ಡ್ as the azimuthal quantum number. So orientation of an orbital in a magnetic field, orientation in a direction of an orbital in a magnetic field. Magnetic field in a orientations ಗಳ ಆರ್ಬಿಟಲ್ಸ್ಗಳ ಓರಿಯೆಂಟೇಷನ್ಸ್ಗಳನ್ನ ಎಕ್ಸ್ಪ್ರೆಸ್ ಮಾಡಿದ್ರೆ, ರೆಪ್ರೆಸೆಂಟ್ ಮಾಡಿದ್ರೆ ದಟ್ ವಿ ಕ್ಯಾನ್ ಕಾಲ್ ಇಟ್ as the magnetic field ಅಂತ ಕರಿತೀವಿ. ಎಲೆಕ್ಟ್ರಾನ್ನ ಸ್ಪಿನ್ನ ಹೇಳಿದ್ರೆ, ಡೈರೆಕ್ಷನ್ ಆಫ್ ಸ್ಪಿನ್ ಆಫ್ ಅನ್ ಎಲೆಕ್ಟ್ರಾನ್ ಹೇಳಿದ್ರೆ ದಟ್ ಇಸ್ ಕಾಲ್ಡ್ as the spin quantum number. ಮೇನ್ ಶೆಲ್, ಸಬ್ ಶೆಲ್, ಓರಿಯೆಂಟೇಷನ್, ಡೈರೆಕ್ಷನ್, ಈ 4 ಪಾಯಿಂಟ್ ನೆನ್ಪಿಟ್ಕೊಂಡ್ರೆ ಸಾಕು. ಮೇನ್ ಶೆಲ್, ಸಬ್ ಶೆಲ್, ಓರಿಯೆಂಟೇಷನ್, ಡೈರೆಕ್ಷನ್. ಅದು ನೆನ್ಪಿಟ್ಕೊಳ್ಳಿ. ಮೇನ್ ಶೆಲ್ ಆಫ್ ಅನ್ ಆರ್ಬಿಟಲ್, ಸಬ್ ಶೆಲ್ ಆಫ್ ಅನ್ ಆರ್ಬಿಟಲ್, ಓರಿಯೆಂಟೇಷನ್ ಆಫ್ ಅನ್ ಆರ್ಬಿಟಲ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್, ಸೊ ಡೈರೆಕ್ಷನ್ ಆಫ್ ಸ್ಪಿನ್ ಆಫ್ ಅನ್ ಎಲೆಕ್ಟ್ರಾನ್. ಈ 4 ಪಾಯಿಂಟ್ಸ್ ನೆನ್ಪಿಟ್ಕೊಂಡ್ರೆ ವೆಲ್ ಆ್ಯಂಡ್ ಗುಡ್ ಅಂತ ಅನ್ಕೊಂಡು ದಟ್ಸ್ ಆಲ್. ಇಲ್ಲಿಗೆ ಈ ಕ್ವಾಂಟಮ್ ನಂಬರ್ಸು ಸೊ ಕಂಪ್ಲೀಟಾಗಿ ಮುಗಿದಿದೆ. ಕ್ಲಿಯರ್? ಸೊ ಅದಾದಮೇಲೆ ನೆಕ್ಸ್ಟ್ ಶೇಪ್ಸ್ ಆಫ್ ಆರ್ಬಿಟಲ್ಸ್ ಅಂತ ಬರುತ್ತೆ. ನೆಕ್ಸ್ಟ್ ಈಸ್ shapes of orbitals ಅಂತ ಬರುತ್ತೆ. So we will move on to the next concept is called shapes of orbitals. So this next is shapes of orbitals. ನೋಡಿ, shapes of orbitals. Okay, ಈ shapes of orbitals ಅಂತ ಬರೆಯಕ್ಕೆ ಮುಂಚೆ ಒಂದು ನೆನಪಿಟ್ಕೊಳ್ಳಿ. ಯಾವ ಶೇಪ್ ಬರುತ್ತೆ? ಫಸ್ಟ್ ಆರ್ಬಿಟಲ್ಸ್. ನಾನು ಕ್ಲಾಸಲ್ಲಿ ಹೇಳಿದ್ದೀನಿ ನಿಮಗೆ ವಾಟ್ ಆರ್ ಆರ್ಬಿಟಲ್ಸ್. ಆರ್ಬಿಟಲ್ಸ್ ಅಂದರೆ ಏನು? ದ ರೀಜನ್ ಆಫ್ ಸ್ಪೇಸ್ ಅರೌಂಡ್ ದ ನ್ಯೂಕ್ಲಿಯಸ್ ವೇರ್ ದ ಪ್ರೊಬಬಿಲಿಟಿ ಆಫ್ ಫೈಂಡಿಂಗ್ ಎಲೆಕ್ಟ್ರಾನ್ ಇಸ್ ಮ್ಯಾಕ್ಸಿಮಮ್. ಒಂದು ರೀಜನ್ ಆಫ್ ಸ್ಪೇಸ್ ಇದೆ ಸುತ್ತ, ದ ರೀಜನ್ ಆಫ್ ಸ್ಪೇಸ್ ಅರೌಂಡ್ ದ ನ್ಯೂಕ್ಲಿಯಸ್. ನಾನು ಹೇಳಿದ್ದೀನಲ್ಲ ಈಗ, ದಿಸ್ ಇಸ್ ಕಾಲ್ಡ್ ಆಸ್ ನ್ಯೂಕ್ಲಿಯಸ್, ದಿಸ್ ಇಸ್ ಅರೌಂಡ್ ದ ಸ್ಪೇಸ್. ದ ನ್ಯೂಕ್ಲಿಯಸ್ನ ಸುತ್ತ ಒಂದು ಸ್ಪೇಸ್ ಅರೌಂಡ್ ಆಗಿದೆ. ಸೊ ಈ ನ್ಯೂಕ್ಲಿಯಸ್ಸು ಮತ್ತು ಆ ಸ್ಪೇಸಿನ ಮಧ್ಯೆ ಏನಿದೆಯಲ್ಲ ದಟ್ ಈಸ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಆರ್ ದೇರ್. ಸೊ ದಟ್ ಈಸ್ ಕಾಲ್ಡ್ ಆಸ್ ಆರ್ಬಿಟಲ್. ಅಂದರೆ ದ ರೀಜನ್ ಅರೌಂಡ್ ದ ನ್ಯೂಕ್ಲಿಯಸ್ ವೇರ್ ದ ಮ್ಯಾಕ್ಸಿಮಮ್, ವೇರ್ ದ ಪ್ರೊಬಬಿಲಿಟಿ ಆಫ್ ಫೈಂಡಿಂಗ್ ಎಲೆಕ್ಟ್ರಾನ್ ಈಸ್ ಮ್ಯಾಕ್ಸಿಮಮ್. ಎಲ್ಲಿ ಎಲೆಕ್ಟ್ರಾನ್ಸ್ಗಳ ಡೆನ್ಸಿಟಿ ಜಾಸ್ತಿ ಇದೆ, ಎಲೆಕ್ಟ್ರಾನ್ಸ್ಗಳ ಕ್ರೌಡ್ ಜಾಸ್ತಿ ಇದೆ, ಸೊ ದಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ದ ಆರ್ಬಿಟಲ್. ಹಾಗಾಗಿ ನ್ಯೂಕ್ಲಿಯಸ್ನ ಸುತ್ತ ಒಂದು ರೀಜನ್ ಕವರ್ ಆಗಿದೆ. ಆ ರೀಜನ್ನು ಮತ್ತು ನ್ಯೂಕ್ಲಿಯಸ್ ಮಧ್ಯೆ ಕೆಲವೊಂದು ಎಲೆಕ್ಟ್ರಾನ್ಸ್ಗಳ ಕ್ಲೌಡ್ ಜಾಸ್ತಿ ಇದೆ, ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇದೆ. ಸೊ ದಟ್ ಸ್ಪೇಸ್ ಇಸ್ ಕಾಲ್ಡ್ ಆಸ್ ದ ಆರ್ಬಿಟಲ್ಸ್ ಅಂತ ಕರಿತೀವಿ. ಅಂತ ಆರ್ಬಿಟಲ್ಸ್ಗಳು 4 ಬರ್ತವೆ. ಎಸ್ ಆರ್ಬಿಟಲ್ಲು, ಪಿ ಆರ್ಬಿಟಲ್ಲು, ಡಿ ಆರ್ಬಿಟಲ್ಲು ಮತ್ತು ಎಫ್ ಆರ್ಬಿಟಲ್ಲು. ಸೊ ಹಾಗಿದ್ರೆ ಎಸ್ ಆರ್ಬಿಟಲ್ನ ತೊಗೊಂಡ್ಬಿಡೋಣ ಈಗ. ಫಸ್ಟ್ನೇದು ಶೇಪ್ಸ್ ಆಫ್ ಆರ್ಬಿಟಲ್ಸ್ ಅಂತ ಹೇಳ್ತಾರೆ. ಅದರಲ್ಲಿ ಎಸ್ ಆರ್ಬಿಟಲ್, ಪಿ ಆರ್ಬಿಟಲ್, ಡಿ ಆ್ಯಂಡ್ ಎಫ್ ಅಂತ ಹೇಳ್ತೀವಿ. ಎಫ್ ಟ್ರಿಪಲ್ ನಂಬರಿಂದ ಆದಷ್ಟು ಜಾಸ್ತಿ ಕೇಳಿರಲ್ಲ, ಬಟ್ ನೆನ್ಪಿಟ್ಕೊಳ್ಳಿ. ಆ ಶೇಪ್ಸನ್ನು ನೆನ್ಪಿಟ್ಕೊಳ್ಳಿ. ಅವ್ರೇನಾದ್ರು ಎಕ್ಸಾಮಲ್ಲಿ ನಿಮಗೆ ಮೆನ್ಷನ್ ದ ಶೇಪ್ಸ್ ಅಂತ ಕೇಳಿದಾಗ ಹೆಸರು ಹೇಳ್ಬೇಕಷ್ಟೇ. ನೀವು ಡ್ರಾ ದ ಜಾಮೆಟ್ರಿ ಅಂತ ಕೇಳಿದಾಗ ಆ ಶೇಪನ್ನು ಬರೀಬೇಕಾಗುತ್ತೆ. ಅದರಲ್ಲಿ ಒಂದೇ ನಾನು ತೊಗೊಳ್ತೀನಿ.
ಎಸ್ ಆರ್ಬಿಟಲ್ ಅಂತ ನಾನು ತೊಗೊಂಡ್ರೆ ಫಸ್ಟ್ ಇಸ್ ಕಾಲ್ಡ್ ಎಸ್ ಆರ್ಬಿಟಲ್ ಅಂತ ನಾನು ತೊಗೊಳ್ತಾ ಇದ್ದೀನಿ. ಎಸ್ ಆರ್ಬಿಟಲ್ ಶೇಪ್ ಏನಿದೆಯಪ್ಪ ಅಂತ ಹೇಳಿದ್ರೆ ಸ್ಪೆರಿಕಲ್. ದಿಸ್ ಇಸ್ ಕಾಲ್ಡ್ ಎ ಸ್ಪೆರಿಕಲ್ ಶೇಪ್ ಅಂತ ಕೇಳಿದ್ದಾರೆ ನೋಡಿ. ಎಸ್ ಆರ್ಬಿಟಲ್ ಶೇಪ್ ಏನಪ್ಪ ಅಂತ ಹೇಳಿದ್ರೆ ದಿಸ್ ಇಸ್ ಕಾಲ್ಡ್ ಆಸ್ ದ ಸ್ಪೆರಿಕಲ್ ಶೇಪ್. ದಿಸ್ ಇಸ್ ಕಾಲ್ಡ್ ಆಸ್ ಸ್ಪೆರಿಕಲ್ ಶೇಪ್. ಆ ಸ್ಪೆರಿಕಲ್ ಶೇಪ್ ಯಾವ ರೀತಿ ಬರುತ್ತೆ ನೋಡ್ಕೊಳ್ಳಿ. ದಿಸ್ ಇಸ್ ಸ್ಪೆರಿಕಲ್ ಶೇಪ್. ಕ್ಲಿಯರ್? ಅವ್ರು ಕೇಳಿದ್ರೆ ಮೆನ್ಷನ್ ದ ಶೇಪ್ ಆಫ್ ಎಸ್ ಆರ್ಬಿಟಲ್ ಅಂತ ಹೇಳಿದ್ರೆ ಜಸ್ಟ್ ಯು ಹ್ಯಾವ್ ಟು ರೈಟ್ ಸ್ಪೆರಿಕಲ್ ಶೇಪ್ 1 ಮಾರ್ಕ್ಸ್ ಸಿಗುತ್ತೆ. ಅದೇ ಏನಾದರೂ ರೈಟ್ ದ ಜಾಮೆಟ್ರಿ ಆಫ್ ಎಸ್ ಆರ್ಬಿಟಲ್ ಅಂತ ಕೇಳಿದ್ರೆ ಈ ರೀತಿ ಬರೀಬೇಕಾಗುತ್ತೆ. ನೋಡ್ಕೊಂಡು ಜನರಿಗೆ ಜಾಮೆಟ್ರಿ ಕೇಳಿದಾಗ ನೀವು ಬರೀಲೇಬೇಕಾಗುತ್ತೆ. ಇದು ಸ್ಪೆರಿಕಲ್ ಶೇಪ್ ಆಗುತ್ತೆ. ಜಸ್ಟ್ ನೆನಪಲ್ಲಿ ಇಟ್ಕೊಂಡು ಸ್ಪೆರಿಕಲ್ ಶೇಪ್ ನೋಡ್ಕೊಳ್ಳಿ. ಜಸ್ಟ್ ಯು ಹ್ಯಾವ್ ಟು ರೈಟ್ ಲೈಕ್ ದಿಸ್. ಈ ರೀತಿ ಶೇಪ್ ಆಕ್ಸಿಸ್ ಬಿಟ್ಟು ತೋರಿಸ್ತಾ ಹೋಗ್ತೀನಿ. ಇದು ಸೊ ನೋಡಿ, ದಿಸ್ ಇಸ್ ಫಾರ್ ಎಕ್ಸ್ ಆಕ್ಸಿಸ್ and this is for y and this is for z. This is called as the s orbital representation. Vidya, s orbital. This is called as the s orbital representation. ಇದು spherical shape. ನೋಡಿ ಎಕ್ಸಾಮ್ ಅಲ್ಲಿ ನೆನಪಿಟ್ಕೊಳ್ಳಿ. ಇದು ಜಸ್ಟ್ ಇದೇ ರೀತಿ ಬರುತ್ತೆ, ಪಾಸ್ ಕೊಡೋದು. ಸೊ ಇಲ್ಲಿ ಡ್ರಾ ದ ಜಾಮೆಟ್ರಿ ಆಫ್ ಎಸ್ ಆರ್ಬಿಟಲ್ ಅಂತ ಕೇಳಿದಾಗ ನೀವು ಬರೀ ಸ್ಪಿಯರ್ ಬರೆದು ಮಾರ್ಕ್ಸ್ ಕೊಡಲ್ಲ. ಯಾಕೆ ಅಂತ ಹೇಳಿದ್ರೆ ಸರ್ಕ್ಯುಲರ್ ಪಾತ್ ಆಗುತ್ತೆ. ಇದು 2 ಡೈಮೆನ್ಷನ್. ನೀನು ಆಕ್ಸಿಸ್ ತೋರಿಸಲೇಬೇಕು, ಎಕ್ಸ್ ಆಕ್ಸಿಸ್ ತೋರಿಸಬೇಕು, ವೈ ಆಕ್ಸಿಸ್ ತೋರಿಸಬೇಕು, ಮತ್ತೆ ಝೆಡ್ ತೋರಿಸಬೇಕು. ಆಕ್ಸಿಸ್ ತೋರಿಸಿದ್ರೆ ಮಾತ್ರ 3 ಡೈಮೆನ್ಷನ್. ನೆನ್ಪಿಟ್ಕೊಳ್ಳಿ, 2 ಡೈಮೆನ್ಷನ್ಸ್ಗೆ ಆಕ್ಸಿಸ್ ಇರಲ್ಲ, 3ಗೆ ಆಕ್ಸಿಸ್ ಇರುತ್ತೆ. ಸೊ ಹಾಗಾಗಿ ಇದು ಎಸ್ ಆರ್ಬಿಟಲ್ನ ಶೇಪ್ ಆಗಿರುತ್ತೆ. ಕ್ಲಿಯರ್? ಓಕೆ, ನೆನ್ಪಿಟ್ಕೊಳ್ಳಿ ಇದೊಂದು ಕೂಡ. ಸೊ ನೆಕ್ಸ್ಟ್ ಐ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್ ಇಸ್ ಕಾಲ್ಡ್ ಪಿ. ನಾನು ಪಿಗೆ ಹೋಗ್ತೀನಿ. ಈಗ ಒಂದೆರಡು ಸ್ಟೆಪ್ಸನ್ನು ತೋರಿಸಿ ಶೇಪ್ಸನ್ನು ಕಂಪ್ಲೀಟ್ ಮಾಡ್ಬೋಣ. ರೈಟ್ ಆನ್ ಹಿಯರ್. ನೆಕ್ಸ್ಟ್ ಈಸ್ ಇಲ್ಲಿ ಹೇಳುವಾಗ ಎಸ್ ಆರ್ಬಿಟಲ್ ಆಯಿತು. ನೆಕ್ಸ್ಟ್ ಇಸ್ ಪಿ. ನೋಡಿ ಪಿ ಅಂತ ಬರುತ್ತೆ. ಪಿಗೆ ಯಾವುದಪ್ಪ ಅಂದರೆ ಡಂಬೆಲ್. ಇವ್ರು ಯಾರಪ್ಪ ಅಂದರೆ ಡಂಬೆಲ್ ಶೇಪ್ ಅಂತ ಬರುತ್ತೆ. ಇದರಲ್ಲಿ 3 ಪಾಸಿಬಲ್ ಆರ್ಬಿಟಲ್ಸ್ ಬರುತ್ತೆ. ಒಂದು ಪಿ ಎಕ್ಸ್, ಪಿ ವೈ ಮತ್ತು ಯಾವುದು ಪಿ ಝೆಡ್ ಅಂತ ಬರುತ್ತೆ. ಸೊ ನೋಡಿ, ಈ ರೆಪ್ರೆಸೆಂಟೇಷನ್ ಭಾಳ ಚೆನ್ನಾಗಿ ತೋರಿಸ್ತಾರೆ ಜನರಲ್ ಹೇಳುವಾಗ. ಈ ರೆಪ್ರೆಸೆಂಟೇಷನ್ ತೋರಿಸುವಾಗ ಇಲ್ಲಿ ಹೇಳ್ತಾರೆ ಜನರಲ್ಲಾಗಿ. ಸೊ ವೆರಿ ಕ್ಲಿಯರ್. ಎಕ್ಸ್ ದಿಸ್ ರೆಪ್ರೆಸೆಂಟೇಷನ್ ತೋರಿಸ್ತಾರೆ ಜನರಲ್ಲಾಗಿ. ಸೊ ಹಿಯರ್ ನೋಡಿ, ದಿಸ್ ಇಸ್ ಕಾಲ್ಡ್ ಪಿ ಎಕ್ಸ್. ದಿಸ್ ಇಸ್ ಕಾಲ್ಡ್ ಆಸ್ ದ ಪಿ ಡಂಬಲ್ ಶೇಪ್ ಅಲ್ಲಿ px. Here x and here also y and here also z. This is called as the px. Next ಇನ್ನೊಂದು ನೋಡೋಣ. And one more is here. ಇಲ್ಲಿ ಹೇಳುವಾಗ just you have to write like this here. This is called py. This is called as the py. These two are lobes. ನೆನಪಿಟ್ಕೊಳ್ಳಿ, ಇದಕ್ಕೆ ಅಂತ ಕರೀತೀವಿ lobes. We can call it as the lobes. ಇವನ್ನ ಲೋಬ್ಸ್ ಅಂತ ಕರಿತೀವಿ. ಅಪ್ಪರ್ ಲೋಬ್ ಮತ್ತು ಲೋಯರ್ ಲೋಬ್ ಅಂತ. ದಿಸ್ ಸೆಂಟರ್ ರೀಜನ್ ಇಸ್ ಕಾಲ್ಡ್ ಆಸ್ ನೋಡ್ ಅಂತ ಕರಿತೀವಿ. ದಿಸ್ ಸೆಂಟರ್ ರೀಜನ್ ಇಸ್ ಕಾಲ್ಡ್ ಆಸ್ ದ ನೋಡ್. ಇಲ್ಲಿ ಹೇಳ್ತೀವಿ ಈಚ್ ಪಿ ಆರ್ಬಿಟಲ್ ಕನ್ಸಿಸ್ಟ್ ಆಫ್ 2 ಲೋಬ್ಸ್. ನೋಡಿ, ಪ್ರತಿಯೊಂದು ಪಿ ಆರ್ಬಿಟಲ್ 2 ಲೋಬ್ಸ್ ಇದೆ. ಈಚ್ ಪಿ ಆರ್ಬಿಟಲ್ ಕನ್ಸಿಸ್ಟ್ ಆಫ್ 2 ಲೋಬ್ಸ್, ಅಪ್ಪರ್ ಲೋಬ್ ಅಂಡ್ ಲೋಯರ್ ಲೋಬ್. ಸೊ ವಿಚ್ ಆರ್ ಸೆಪರೇಟೆಡ್ ಬೈ ಎ ರೀಜನ್ ಆಫ್ 0 probability. ಸೊ ದೀಸ್ ಲೋಬ್ಸ್ ಇದೆಯಲ್ಲ, ಸೊ ವಿತ್ ಈಚ್ ಅಂಡ್ ಎವರಿ ಪಿ ಆರ್ಬಿಟಲ್ ಕನ್ಸಿಸ್ಟ್ ಆಫ್ 2 ಲೋಬ್ಸ್ which are separated from the 0 probability. Which are separated from the 0 probability is called as node. Is called as node. ನೆನಪಿಟ್ಕೊಳ್ಳಿ, ಇವೆರಡು ಲೋಬ್ಸ್ಗಳನ್ನ ಸೆಪರೇಟ್ ಮಾಡಿರ್ತಕ್ಕಂಥ ರೀಸನ್ ಇದೆಯಲ್ಲ, ದೀಸ್ 2 ಲೋಬ್ಸ್ ಆರ್ ಸೆಪರೇಟೆಡ್ ಬೈ ಎ 0 probability region. ದಟ್ ರೀಜನ್ ಈಸ್ ಕಾಲ್ಡ್ ಆಸ್ ದ ನೋಡ್ ಅಂತ ಕೂಡ ಕರೀತಾರೆ. ದಿಸ್ ಇಸ್ ಕಾಲ್ಡ್ ಆಸ್ ದ ಪಿ ವೈ ಅಂತ ಕರಿತೀವಿ. ಆ್ಯಂಡ್ ಒನ್ ಮೋರ್ ಇನ್ನೊಂದು ಇದೆ ಜನರಿಗೆ. ಎಸ್ ಯು ಹ್ಯಾವ್ ಟು ರೈಟ್ ಲೈಕ್ ದಿಸ್. ಇಲ್ಲಿ ಹೇಳ್ಕೊಳ್ಳುವಾಗ ಅದು ರೀತಿ ಬರ್ಬೋದು ಜನರಿಗೆ. ಸೊ ಒನ್ ಮೋರ್ ಇನ್ನೊಂದಿದೆ, ಈ ರೀತಿ ಬರುತ್ತೆ. ಪಿ ಝೆಡ್ ಅಂತ ಕೂಡ ಕರಿತೀವಿ ಇದನ್ನು. ದ ಲಾಸ್ಟ್ ಒನ್ ಈಸ್ ಈ ರೀತಿ ಬರುತ್ತೆ. ಇಲ್ಲಿ ನೋಡ್ಕೊಳ್ಳಿ. ಸೊ ದಿಸ್ ಈಸ್ ಪಿ ವೈ, ಪಿ ಎಕ್ಸ್, ಪಿ ವೈ ಆ್ಯಂಡ್ ಪಿ ಝೆಡ್. ರೈಟ್ ಪಿ ಝೆಡ್. ನೋಡಿ, 3 ಕೂಡ ಆರ್ಬಿಟಲ್ಸ್ ಶೇಪ್ಸ್ಗಳು. ರೈಟ್ ದ ಅಥವಾ ಜಾಮೆಟ್ರಿ ಆಫ್ ಪಿ ಆರ್ಬಿಟಲ್ ಅಂತ ಕೇಳಿದಾಗ ನೀವು 3 ಬರೀಬೇಕಾಗುತ್ತೆ. ಪಿ ಎಕ್ಸು, ಪಿ ವೈ ಮತ್ತು ಪಿ ಝೆಡ್. ಈ 3 ಕೂಡ ಬರೀಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ನೀವು ಬಿಡಕ್ಕೆ ಬರಲ್ಲ. ದಿಸ್ ಇಸ್ ಕಾಲ್ಡ್ ಎಕ್ಸ್, ವೈ ಆ್ಯಂಡ್ ಝೆಡ್. ಸೊ ಇದರ ರೆಪ್ರೆಸೆಂಟೇಷನ್ ನೆನ್ಪಿಟ್ಕೊಳ್ಳಿ. ಎಕ್ಸ್ ನೋಡಿ, ವೈ ಆ್ಯಂಡ್ ಇಸ್ ಕಾಲ್ಡ್ ಝೆಡ್. ಸೊ ದೀಸ್ 3 ಇಂಪಾರ್ಟೆಂಟ್ ಆರ್ಬಿಟಲ್ಸ್. ಹಾಗಾಗಿ ಸೊ ಈಚ್ ಪಿ ಆರ್ಬಿಟಲ್ ಕನ್ಸಿಸ್ಟ್ ಆಫ್ ದ 2 ಲೋಬ್ಸ್ and each lobe is separated from the 0 probability region is called as node ಅಂತ ಕರೀತಾರೆ. ನೆನ್ಪಿಟ್ಕೊಳ್ಳಿ, ಇದು ಲೋಬ್, LOB ಲೋಬ್ ಅಂತ. This region is called as node. This region ಅಂದರೆ this particular region is separated from the 0 probability, that we can call it as the node ಅಂತ ಕರೀತೀವಿ. This is PX, PY ಮತ್ತು PZ. ಸೊ ಕ್ಲಿಯರ್. ಸೊ ಇವೆರಡು ಶೇಪ್ಸನ್ನು ಇವತ್ತು ಡಿಸ್ಕಸ್ ಮಾಡಿದ್ವಿ. ಒಂದು ಸ್ಪೆರಿಕಲ್ ಶೇಪ್, ಮತ್ತೊಂದು ಯಾವುದು ಕ್ಯಾನ್ ಕಾಲ್ ಇಟ್ ಆಸ್ ದ ಡಂಬೆಲ್ ಶೇಪ್. ನೆನ್ಪಿಟ್ಕೊಳ್ಳಿ, ದಿಸ್ ಇಸ್ ದ ಡಂಬೆಲ್ ಶೇಪ್ ಅಂತ ಕೂಡ ನಾನು ಕರಿತಾ ಹೋಗ್ತೀನಿ. ನೆಕ್ಸ್ಟು ಡಿ ಆರ್ಬಿಟಲ್ ಅಂತ ಬರುತ್ತೆ. 5 ಶೇಪ್ಸ್ ಬರುತ್ತೆ. ಅದು ನೆಕ್ಸ್ಟ್ ಕ್ಲಾಸ್ ಡಿಸ್ಕಸ್ ಮಾಡೋಣ. ಸೊ 5 ಯಾವುದು? ಡಿ ಎಕ್ಸ್ ವೈ, ಡಿ ವೈ ಝೆಡ್,
ಡಿ ಎಕ್ಸ್ ಝೆಡ್ ಆ್ಯಂಡ್ ಡಿ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಆ್ಯಂಡ್ ಡಿ ಝೆಡ್ ಸ್ಕ್ವೇರ್ ಅಂತ 5 ಆರ್ಬಿಟಲ್ಸ್ ಬರುತ್ತೆ. ಸೊ ಹಾಗಾಗಿ ಅದನ್ನು ಕೂಡ ನೀಟಾಗಿ ಬರ್ಕೊಂಡು ಹೋಗೋಣ. ಸೊ ಹಾಗಾಗಿ ಕ್ಲಿಯರಾ? ಸೊ ಇಲ್ಲಿ ನೆನ್ಪಿಟ್ಕೊಳ್ಳಿ, ಇವತ್ತಿನ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡಿದ್ದೇನಪ್ಪ ಅಂದರೆ ಸಿಗ್ನಿಫಿಕೆನ್ಸ್ ಆಫ್ ಕ್ವಾಂಟಮ್ ನಂಬರ್ಸ್. 4 ಕ್ವಾಂಟಮ್ ನಂಬರ್ಸ್ ಬರುತ್ತೆ. ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರು, ಅಜಮತಲ್ ಕ್ವಾಂಟಮ್ ನಂಬರು, ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ ಮತ್ತು ಸ್ಪಿನ್ ಕ್ವಾಂಟಮ್ ನಂಬರ್ ಅಂತ. ಸೊ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಏನು ಹೇಳುತ್ತಪ್ಪ ಅಂದರೆ ಮೇನ್ ಶೆಲ್ಲನ್ನು ಹೇಳುತ್ತೆ. ಅಜಮತಲ್ ಕ್ವಾಂಟಮ್ ನಂಬರ್ ಏನು ಹೇಳುತ್ತಪ್ಪ ಅಂತ ಹೇಳಿದ್ರೆ ಸಬ್ ಶೆಲ್ಲನ್ನು ಕೂಡ ಹೇಳ್ತಾ ಹೋಗುತ್ತೆ. ಅಜಮತಲ್ ಕ್ವಾಂಟಮ್ ನಂಬರ್ ಏನು ಹೇಳ್ತಪ್ಪ ಅಂದರೆ ಸಬ್ ಶೆಲ್ಸನ್ನು ಹೇಳುತ್ತೆ. ಇನ್ನೊಂದು ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ ಓರಿಯೆಂಟೇಷನನ್ನು ಹೇಳ್ತಾ ಹೋಗುತ್ತೆ. ಸೊ ಇದು ಸ್ಪಿನ್ ಕ್ವಾಂಟಮ್ ನಂಬರ್ ಏನಪ್ಪ ಅಂದರೆ ಡೈರೆಕ್ಷನ್ ಆಫ್ ಸ್ಪಿನ್ ಆಫ್ ಎಲೆಕ್ಟ್ರಾನ್ಸ್ ಕೂಡ ಹೇಳ್ತಾ ಹೋಗುತ್ತೆ. ಸೊ ಅದ್ರ ಜೊತೆಗೆ ಶೇಪ್ಸ್ ನೋಡಿದ್ವಿ. ಇಲ್ಲಿ 2 ಆರ್ಬಿಟಲ್ ಶೇಪ್ಸ್ ನಾವು ಸ್ಟಡಿ ಮಾಡಿದ್ವಿ. ಒಂದು ಎಸ್ ಆರ್ಬಿಟಲ್ ಮತ್ತು ಪಿ ಆರ್ಬಿಟಲ್. ಎಸ್ ಆರ್ಬಿಟಲ್ಲು ಸ್ಪೆರಿಕಲ್ ಶೇಪ್ ಇರುತ್ತೆ, ಅದು ಎಸ್ ಆರ್ಬಿಟಲ್ ಸ್ಪೆರಿಕಲ್ ಶೇಪಲ್ಲಿ ಬರುತ್ತೆ. ಪಿ ಆರ್ಬಿಟಲ್ದು ಸೊ ಅದು ಡಂಬಲ್ ಶೇಪ್ ಇರುತ್ತೆ. ಸೊ ಈ ಪ್ರತಿಯೊಂದು ಪಿ ಆರ್ಬಿಟಲ್ ಕನ್ಸಿಸ್ಟ್ ಆಫ್ 2 ಲೋಬ್ಸ್, 2 ಲೋಬ್ಸ್ ಇರುತ್ತೆ. ಅದರಲ್ಲಿ 3 ಆರ್ಬಿಟಲ್ಸ್ ಬರುತ್ತೆ, ಪಿ ಎಕ್ಸ್, ಪಿ ವೈ ಮತ್ತು ಪಿ ಝೆಡ್. ಈಚ್ ಲೋಬನ್ನ ಸಪ್ರೇಟ್ ಮಾಡಲಿಕ್ಕೆ ಈಚ್ ಲೋಬ್ ಈಸ್ ಸೆಪರೇಟೆಡ್ ಬೈ ದ 0 probability ರೀಸನ್. ಈಚ್ ಲೋಬ್ ಈಸ್ ಸೆಪರೇಟೆಡ್ ಬೈ ದ 0 probability ಪಾಯಿಂಟ್ ಈಸ್ ಕಾಲ್ಡ್ ಆಸ್ ದ ನೋಡ್ ಅಂತ ಕೂಡ ಕರೀತಾ ಹೋಗ್ತೀವಿ. ದಟ್ಸ್ ಆಲ್. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಆ ಶೇಪ್ಸ್ ಆಫ್ ಡಿ ಆರ್ಬಿಟಲ್ ಮತ್ತು ಎಫ್ ಆರ್ಬಿಟಲ್ ಬಗ್ಗೆ ಮಾತಾಡೋಣ. ಓಕೆ, ಥ್ಯಾಂಕ್ ಯು.